ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಈ ಡ್ರಾಯಿಂಗಲ್ಲಿ ನಾವು ನೋಡ್ತಿರುವಂತಹ ಎಲ್ಲ ಸ್ಕೆಚ್ಗಳು ಆಟೋಮೊಬೈಲ್ ಸಿಂಕ್ರೊನೈಸ್ಡ್ ಗೇರ್ ಬಾಕ್ಸ್ನ ಸಿಂಕ್ರೊನೈಸರ್ನ ಬೇರೆ ಬೇರೆ ಕಂಪೋನೆಂಟ್ಸ್ಗಳು. ಇದು ಒಂದು ಗೇರು, ಇದು ಸಿಂಕ್ರೊನೈಸರ್ ರಿಂಗು, ಇದು ಮೇನ್ ಶಾಫ್ಟು, ಇದು ಹಬ್ಬು, ಇದು ಸ್ಲೀವು, ಇದು ಇನ್ನೊಂದು ಗೇರ್. ಸೊ ಇವುಗಳನ್ನ ನಾವು ಒಂದೊಂದಾಗಿ ಡ್ರಾ ಮಾಡೋಣ. ಸೊ ಮೊದಲಿಗೆ ನೋಡಿ, ಇದು ಈ ಥರ ಅಸೆಂಬ್ಲಿ. ಸೊ ಈ ಥರ ನಾವು ಕೊನೆಗೆ ಮಾಡೋಕ್ಕಾಗತ್ತೆ. ಸೊ ಈಗ ನಾವು ಮೊದಲು ಈ ಗೇರ್ 1ಅನ್ನು ಡ್ರಾ ಮಾಡೋಣ. ಅದಕ್ಕಾಗಿ ನಾವೇನು ಮಾಡೋಣ, ಜೂಮ್ ವಿಂಡೋ ಮಾಡೋಣ. ಅದರ ಡೈಮೆನ್ಷನ್ಸ್ಗಳು ಮಾತ್ರ ಸರಿಯಾಗಿ ಕಾಣೋ ಥರ ನೋಡಿ, ಈಗ ಕಾಣ್ತಾ ಇದೆ ನೀಟಾಗಿ. ಸೊ ನಾವೀಗ ಮತ್ತೊಂದು ಡ್ರಾಯಿಂಗ್ ಶೀಟ್ನ ಓಪನ್ ಮಾಡೋಣ. ಮೊದಲಿಗೆ ಇಲ್ಲಿ ಲಿಮಿಟ್ಸ್ ಅಂತ ಸೆಟ್ ಮಾಡ್ಕೋಬೇಕು. ಲಿಮಿಟ್ಸ್ನ ಡ್ರಾಯಿಂಗ್ ಲಿಮಿಟ್ಸ್ ಸೆಟ್ ಮಾಡಬೇಕು. ಲೋವರ್ ಲೆಫ್ಟ್ ಕಾರ್ನರ್ 0,0 ಇರಬೇಕು. ಅಪ್ಪರ್ ರೈಟ್ ಕಾರ್ನರು 297,210 ಇರಬೇಕು. ಎಂಟರ್. ಆಮೇಲೆ ಡ್ರಾಯಿಂಗ್ ವಿಂಡೋನ ನಾವು ನಮ್ಮ ಡ್ರಾಯಿಂಗ್ ಲಿಮಿಟ್ಸ್ಗೆ ತರಬೇಕು ಅಂತಂದರೆ ಜೂಮ್ ಆಲ್ ಅಂದರೆ ನಮ್ಮ ಡ್ರಾಯಿಂಗ್ ವಿಂಡೋ ಮತ್ತು ಅದು ಡ್ರಾಯಿಂಗ್ ಲಿಮಿಟ್ಸ್ ಎರಡು ಒಂದೇ ಆಗ್ತವೆ. ಈಗ ಒಂದೇ ಆಗಿದೆ. ಈಗ ನಾವೇನು ಮಾಡೋಣ, ಒಂದು ಇಲ್ಲಿ ಲೈನ್ಗಳನ್ನ ನಾವು ಲೋ ಮಾಡ್ಕೋಬೇಕಾಗತ್ತೆ. ಹಿಡನ್ ಲೈನ್ ಮಾತ್ರ ಇದೆ. ನಾವು ಇನ್ನೊಂದು ಸೆಂಟ್ರಲ್ ಲೈನ್ ಇನ್ನೊಂದನ್ನು ಹಾಕೋಣ. ಸೆಂಟ್ರಲ್ ಲೈನ್ ಅಂತ ತೊಗೊಳ್ಳೋಣ ಒಂದು. ಸೊ ಇದು ಸೆಂಟ್ರಲ್ ಲೈನ್ ಇದೆ, ಇದನ್ನ ತೊಗೊಳ್ಳೋಣ. ಆಮೇಲೆ ಸ್ಕೇಲ್ ಫ್ಯಾಕ್ಟರು, ಸೊ ಇದು ಆಲ್ರೆಡಿ ಇವೆಲ್ಲ ಸ್ಕೇಲ್ ಫ್ಯಾಕ್ಟರ್ 1 ಇದೆ. ಆಮೇಲೆ ನೋಡ್ಕೊಂಡ್ಬಿಡಿ. ಸೊ ಆಮೇಲೆ ಈಗ ನಾವೇನು ಮಾಡೋಣ, ಫಸ್ಟ್ಗೆ ಮೊದಲಿಗೆ ಒಂದು ಸೆಂಟ್ರಲ್ ಲೈನ್ ಹಾಕೋಣ. ಆರ್ಥೋ ಆನ್ ಮಾಡ್ಕೊಳ್ಳಿ, ಸೆಂಟ್ರಲ್ ಲೈನ್ ಹಾಕಿ. ಸೆಂಟ್ರಲ್ ಲೈನ್ನ ಕಲರ್ ಚೇಂಜ್ ಮಾಡ್ಕೊಳ್ಳಿ, ಡಿಮ್ ಮಾಡ್ಕೊಳ್ಳಿ. ಇದು ಕಲರ್ನ ಡಿಮ್ ಮಾಡ್ಕೊಳ್ಳಿ. ಪ್ಲಸ್ ಇದರ ಲೈನ್ ಟೈಪ್ನ ಸೆಂಟ್ರ್ ಮಾಡ್ಕೊಳ್ಳಿ. ದೆನ್ ಇದರದ್ದು ಸ್ಕೇಲ್ ಇದೆಯಲ್ಲ, ಲೈನ್ ಟೈಪ್ ಸ್ಕೇಲ್, ಅದನ್ನು ಒಂದು 10ಗೆ ಮಾಡ್ಕೊಳ್ಳಿ. ಸೊ ಇಟ್ ವುಡ್ ಬಿ ವಿಜಿಬಲ್. ಸೊ ಈಗ ಸೆಂಟ್ರಲ್ನ ಆಗಿದೆ. ನೆಕ್ಸ್ಟ್ ಕಲರ್ ಮತ್ತೆ ಚೇಂಜ್ ಮಾಡ್ಕೊಳ್ಳಿ, ಬೈ ಲೇಯರ್ ಮಾಡ್ಕೊಳ್ಳಿ. ಲೈನ್ ಟೈಪ್ ಲೇಯರೇ ಇರಲಿ. ಈಗ ನಾವೇನು ಮಾಡೋಣ, ಇಲ್ಲಿಗೆ ಹೋಗೋಣ. ನೋಡಿ, ಈ ಥರ ನಿಮ್ಗೆ ಏನು ಮಾಡ್ತಾರೆ, ರೆಫರೆನ್ಸ್ ಸ್ಕೆಚ್ ಕೊಡ್ತಾರೆ. ಎಲ್ಲ ಡೈಮೆನ್ಷನ್ಸ್ ಕೊಟ್ಟಿರೋದಿಲ್ಲ, ಕೆಲವು ಡೈಮೆನ್ಷನ್ ಮಾತ್ರ ಕೊಟ್ಟಿರ್ತಾರೆ. ನೀವು ಮಿಕ್ಕಿದ್ದು ಸಣ್ಣ ಪುಟ್ಟ ಡೈಮೆನ್ಷನ್ ಎಲ್ಲ ನೀವು ಮೇನ್ ಡೈಮೆನ್ಷನ್ಗಳಿಂದ ಡಿರೈವ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಯು ನೀಡ್ ಎ ಕ್ಯಾಲ್ಕುಲೇಟರ್. ಸೊ ಕ್ಯಾಲ್ಕುಲೇಟರ್ ನಾವು ತೊಗೊಂಡಿಟ್ಕೊಳ್ಳೋಣ, ಪಕ್ಕದಲ್ಲಿರಲಿ ಕ್ಯಾಲ್ಕುಲೇಟ್ರು. ಸೊ ಈಗ ಇದು ನೋಡೋಣ. ಇಲ್ಲಿ ನೋಡಿ ಎಷ್ಟಿದೆ, ಇದು 30 ಇದೆ ಅಲ್ವಾ. ಇದು ಈ ಶಾಫ್ಟ್ ಇದೆಯಲ್ಲ, ಇದು 30 ಇದೆ. ಸೊ ಈ 30ರದ್ದು ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಸಿಮೆಟ್ರಿಕ್ ಇರೋದ್ರಿಂದ ನಾವು ಅರ್ಧ ಹಾಕೋಣ, ಇನ್ನು ಅರ್ಧ ಮಿರರ್ ಮಾಡೋಣ. ಸೊ ಇಲ್ಲಿಂದ ಶುರು ಮಾಡೋಣ. 15 ಮತ್ತು 30 ಬರೋಣ. ಸೊ ಈಗ ಆರ್ಥೋ ಆನ್ ಮಾಡ್ಕೋಬೇಕು. ಮೇಲೆ 15 ಹೋಗಿ ಈ ಕಡೆ 30 ಬನ್ನಿ. ಸೊ ನಾವು ಬಂದಿದ್ದೀವಿ, ಎಸ್ಕೇಪ್ ಹೊಡೀರಿ. ಮತ್ತೆ ಇಲ್ಲಿ ಬನ್ನಿ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂತ ನೋಡ್ಬೇಕಲ್ವಾ. ಸೊ ಆ ಡಿಸ್ಟೆನ್ಸ್ ನಿಮ್ಗೆ ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ. ಟೋಟಲ್ ಡಿಸ್ಟೆನ್ಸ್ ಇಲ್ಲೇ ಇದೆ ನೋಡಿ, ಇಲ್ಲಿದೆ ಅಲ್ವಾ. 90 ಇದೆ, ಕರೆಕ್ಟಾ. 90 ಅಂತಂದರೆ ಇದರ ಅರ್ಧ ಇಲ್ಲಿಂದ ಇಲ್ಲಿಗೆ 45 ಆಗುತ್ತೆ. 45ನಲ್ಲಿ ನಾವೀಗ ಇಲ್ಲಿ ಬಂದುಬಿಟ್ಟಿದ್ದೀವಲ್ವಾ. ಸೊ 15 ಮೈನಸ್ ಮಾಡಬೇಕಲ್ವಾ, ಕರೆಕ್ಟಾ. 45ಅಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು, 15 ಅಲ್ವಾ. ಸೊ ಬಟ್ ಇಲ್ಲಿಂದ ಈ ಸೆಂಟ್ರಲ್ ಪಾಯಿಂಟಿಂದ ಈ ಸೆಂಟ್ರಲ್ ಪಾಯಿಂಟಿಗೆ ಎಷ್ಟು, ಅದು 45 ಇದೆ ಅಲ್ವಾ. 45 ಮೈನಸ್ 15 ಅಂದರೆ ಎಷ್ಟಾಗುತ್ತೆ, 30 ಆಗುತ್ತೆ. ಮತ್ತು ಇಲ್ಲಿಂದ ಆ್ಯಕ್ಚುಲಿ 98 ಇದೆ ನೋಡಿ. ಇಲ್ಲಿಂದ ನಮಗೆ ಇದು ಈ ಲೈನ್ ಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 98 ಅರ್ಧ. 98 ಅರ್ಧ ಎಷ್ಟಾಗುತ್ತೆ ನೋಡಿ, 98/2 ಮಾಡಿ 49 ಬರ್ತದೆ. 49ನಲ್ಲಿ 15 ಮೈನಸ್ ಮಾಡಿ. ಸೊ ಯು ಗೆಟ್ 34 ಅಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 34 ಇದೆ, ಕರೆಕ್ಟಾ. ಸೊ ಅದನ್ನು ಲೈನ್ ಹಾಕೋಣ. ಆಮೇಲೆ ಅಲ್ಲಿಗೆ ಸೊ ಲೈನ್ ಕಮಾಂಡ್ ತೊಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 34 ಮೇಲೆ ಹೋಗಿ. ಮತ್ತು ಈ ಕಡೆ ಎಷ್ಟಿದೆ, 13 ಇದೆ ಹೌದಾ. ಈಗ ನಾವು ಇಲ್ಲಿಂದ ಇಲ್ಲಿಗೆ 45 ಇದೆ ನೋಡಬೇಕು. ಸಾರಿ, 45 ಅಲ್ಲ, ಎಷ್ಟಿದೆ ನೋಡಿ. ಇದು ಅಂಡು ಮಾಡಿ. ನಾವು ಡೈಮೆನ್ಷನ್ ತೊಗೋಬೇಕಲ್ವ. ಡೈಮೆನ್ಷನ್ ತೊಗೊಳ್ಳಿ. ಡೈಮೆನ್ಷನ್ ತೊಗೊಂಡು 49 ಇದೆ ಅಲ್ವಾ. 49 ಇದೆ, ಕರೆಕ್ಟಾಗಿದೆ. ಯಾಕಂದರೆ 49 × 2 = 98. ಸೊ ಇಲ್ಲಿ 98 ಇದೆ. ಸೊ ಇಲ್ಲಿಂದ ಇಲ್ಲಿಗೆ 49 ಇದೆ, ಕರೆಕ್ಟು. 13 ಇಲ್ಲಿ ಬಂದಿದೆ. ಈಗ ಕೆಳಗಡೆ ಎಷ್ಟು ಬರಬೇಕು ಅಂತ ನೋಡ್ಬೇಕಲ್ಲ ನಾವು. ಇದು ಎಷ್ಟು ಬರಬೇಕು ಅಂತ ನೋಡಬೇಕು. ಸೊ ಅದಕ್ಕೆ ಡೈಮೆನ್ಷನ್ಸ್ ಏನಾದ್ರು ಕೊಟ್ಟಿದ್ದಾನ, ಇದು 35 ಕೊಟ್ಟಿದ್ದಾನೆ.
ಸಾರಿ 36 ಇದೆ, ಇದು ಇಲ್ಲಿ 31 ಇದೆ. ಈ ಡೈಮೆನ್ಷನ್ಸು he has not given. So let us measure it. ಸೊ ಆ ಡೈಮೆನ್ಷನ್ ನಾವು ಮೆಜರ್ ಮಾಡೋಣ ಎಷ್ಟಿದೆ ಅಂತ. ಸೊ ದಟ್ ಇಸ್ 11 ಅಲ್ವಾ. ಸೊ ಕೆಳಗಡೆ ನಾವು 11 ಬರೋಣ. ಫಸ್ಟ್ ಇದು ಈ ಡಿಸ್ಟೆನ್ಸ್ ಎಷ್ಟಿದು 4 ಇರ್ತದೆ ನೋಡಿ, ಇದೆ 98 - 90 / 2 ಮಾಡಿದ್ರೆ 4 ಬರುತ್ತೆ ಇದು. ಸೊ ಈಗ ಆಫ್ಸೆಟ್ 4 ತೊಗೊಳ್ಳೋಣ. ಫಸ್ಟು ಆಫ್ಸೆಟ್ 4 ಡಿಸ್ಟೆನ್ಸ್ ತೊಗೊಳ್ಳಿ, ಎಂಟ್ರ್ ಹೊಡೀರಿ, ಇದನ್ನು ತೊಗೊಂಡು ತಗಡೆ ಹೊಡೀರಿ. ಆಮೇಲೆ ಈ ಲೈನಿಂದ ತಗಡೆ ಎಷ್ಟು ಬರಬೇಕು, 11 ಬರಬೇಕು. 11 ಬನ್ನಿ. ಆಮೇಲೆ ಈ ಕಡೆ 3 ಬರಬೇಕು, 3 ಬನ್ನಿ. ಮೇಲೆ ಎಷ್ಟು ಹೋಗ್ಬೇಕು ನೋಡೋಣ. ನೋಡಿ ಇಲ್ಲಿ ಬಂದಿದ್ದೇನೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಹೋಗ್ಬೇಕು. ಸೊ ದಟ್ ಈಸ್ ಗಿವನ್. ಅದು ಓಕೆ, ಇಟ್ ಈಸ್ ನಾಟ್ ಗಿವನ್. ಸೊ ಲೆಟ್ ಅಸ್ measure that distance. So this distance is 5 alva. So that distance is given, that is 5. So illinda illige 5 ide. Then ee kade once again it is 3. Next it is 2. So illige cut ಮಾಡ್ಕೊಳ್ಳಿ. So ನಾವೇನು ಮಾಡಿದ್ವಿ ಈಗ, so we are here. E distance is once again it will be 5. You can check. Yes, it is 5. So ಈಗ ನಾವು ಆಲ್ರೆಡಿ ಅಲ್ಲಿ 2 ಬಂದಿದ್ದೇವೆ, ಇಲ್ಲಿ ಇವಾಗ 3 ಬರಬೇಕು. ಸೊ 3 ಬಂದ್ವಿ. ಓಕೆ, ನೆಕ್ಸ್ಟ್ ಇವಾಗ ನಾವು ಇಲ್ಲಿ ತನಕ ಬಂದಿದ್ದೇವೆ. ಇದು ಎಲ್ಲ ಸೇಮ್ ಇದೆ. ಈ ಡಿಸ್ಟೆನ್ಸ್ ಎಷ್ಟಿದೆ, ಇದು 12 ಇದೆ. ದಿಸ್ ಡಿಸ್ಟೆನ್ಸ್ ಈಸ್ 12 ಅಲ್ವಾ. ಸೊ 12 ಇದೆ. ಓಕೆ, ನಾವೇನು ಮಾಡೋಣ ಈಗ, ಈ ಡಿಸ್ಟೆನ್ಸು ಇದು ಈ ಲೈನ್ ಸೇಮ್ ಇದೆಯಲ್ಲ, ಇಲ್ಲಿ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ಕೆಳಗಡೆ ಬರೋಣ. ಎಷ್ಟು ಕೆಳಗಡೆ ಬರೋಣ, ಹೌ ಮಚ್ ಐ ಶುಡ್ ಕಮ್ ಡೌನ್. ದಿಸ್ ಇಸ್ 31. ಈ ಡಿಸ್ಟೆನ್ಸ್ ಎಷ್ಟಿದೆ ಲೆಟ್ ಅಸ್ ಸಿ. ಅದು ಆಲ್ರೆಡಿ 36 ಇದೆ ಅಲ್ವಾ. ಸೊ ನಾನೇನು ಮಾಡಬೇಕು ಅಂದರೆ ಈ ಲೈನಿಂದ ಐ ವಿಲ್ ಕಮ್ ಡೌನ್ ಟು ದ ಸೆಂಟ್ರಲ್ ಲೈನ್. ದೆನ್ ಈ ಕಡೆ ಏನು ಮಾಡ್ತೀನಿ ನಾನು, 12 ಬರ್ತೀನಿ. ಆಮೇಲೆ ಮೇಲೆ 36 ಬರ್ತೀನಿ. ಆವಾಗ ಈ ಪಾಯಿಂಟ್ನ ಸಿಗುತ್ತೆ ಅಲ್ವಾ. ಸೊ ಲೆಟ್ ಅಸ್ ಗೋ ದೇರ್. ಸೊ ನಾನೇನು ಮಾಡೋಣ, ಈ ಡಿಸ್ಟೆನ್ಸಿಂದ ಇಲ್ಲಿಂದ ಐ ವಿಲ್ ಹ್ಯಾವ್ ಟು ಕಮ್ ಡೌನ್ ಸಮರ್ ಹಿಯರ್. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿಂದ ಏನು ಬರೋದು, ಈ ಕಡೆ 12 ಹೋಗ್ಬೇಕಲ್ವಾ. ಸೊ 12 ಹೋಗಲಿ. ದೆನ್ ಈ ಕಡೆ ಮೇಲೆ ಹ್ಯಾವ್ ಟು ಗೋ 36 ಅಲ್ವಾ. ಲೆಟ್ ಅಸ್ ಸಿ 36 ಹೌದಾ ಅಲ್ಲ ಅಂತ ನೋಡೋಣ. 36 ಇದೆ, ಕರೆಕ್ಟು. ಸೊ ಮತ್ತೆ ವಾಪಸ್ ಇಲ್ಲಿ ಹೋಗಿ ಈಗ ನಾನೇನು ಮಾಡಬೇಕು, ಯಾವ ಡಿಸ್ಟೆನ್ಸಿಂದ ಬರಬೇಕಾಗಿತ್ತು ನಾನು. ಸೊ ಇಲ್ಲಿಂದನೇ ಬರಬೇಕಾಗಿತ್ತಲ್ವ 12. ಸೊ ಇಲ್ಲಿಂದನೇ 12 ಬಂದಿದ್ದೇನೆ. ಲೆಟ್ ಅಸ್ ಮೆಜರ್ ದಿಸ್ ಡಿಸ್ಟೆನ್ಸ್. 12 ಇದೆ ಅಲ್ವಾ. ಓಕೆ, ನಾವು ಇದನ್ನು ಈಗ ನಾವು ಈ ಎರಡನ್ನು ಜಾಯಿನ್ ಮಾಡ್ಕೋಬೇಕಿತ್ತು, ಹೌದಾ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈಗ ಈ 36 - 31 ಅಂದರೆ ಎಷ್ಟಾಗುತ್ತೆ, 5 ಆಗುತ್ತೆ. ಸೊ ಇಲ್ಲಿ 5 ಬರಬೇಕಾಗುತ್ತೆ. ಸೊ ನಾವು ಮಾಡೋಣ, ಲೈನ್ ಕಮಾಂಡ್ ತೊಗೋಣ, ಫ್ರಮ್ ಅಂತ ಹೊಡೆಯೋಣ. ಇಲ್ಲಿಂದ ಅಂದರೆ ಫ್ರಮ್ ಅಂದರೆ ಇಲ್ಲಿಂದ ಎಷ್ಟಾಗ ಬರಬೇಕು, at 5 at an angle -90 ಬರಬೇಕು. ಕಡೆ ಬನ್ನಿ. ನಾನು ಈ ಕಡೆ ಎಷ್ಟು ಬರಬೇಕು, 12 ಬರಬೇಕು. 12 ಬಂದ್ವಿ. ಸೊ ಈಗ ನಾವು ಇಲ್ಲಿ ತನಕ ಬಂದಿದ್ದೀವಿ. ಇಲ್ಲಿಂದ ಈ ಡಿಸ್ಟೆನ್ಸ್ ಎಷ್ಟು ಗೊತ್ತಾಗಬೇಕಲ್ವ, ದಟ್ ಇಸ್ 31 - 10 ಅಂದರೆ 21 ಇರ್ತದೆ. ಆಮೇಲೆ ಈ ಡಿಸ್ಟೆನ್ಸ್ ಎಷ್ಟಿದೆ ನೋಡಿ, ದಟ್ ಇಸ್ 20. ಸೊ ಇದು 31 - 10 ಈಸ್ 21 ಆ್ಯಂಡ್ ದೆನ್ 20. ಸೊ ಇಲ್ಲಿಂದ ಕೆಳಗಡೆ ಎಷ್ಟು 21, ದೆನ್ ಒಳಗಡೆ ಎಷ್ಟು 20, ಮತ್ತು ಇಲ್ಲಿ ಕೆಳಗಡೆ ಎಷ್ಟು 10. ಸೊ ದಿಸ್ ಇಸ್ ಹೌ ನಾವೀಗ ಮೇಲ್ಗಡೆದೆಲ್ಲ ಅಪ್ಪರ್ ಪಾರ್ಟ್ ಮಾಡ್ಕೊಂಡಿದ್ದೇವೆ. ಈ ಲೈನ್ ನಮಗೆ ಬೇಡ, ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಸೊ ನಾವು ಇಟ್ ಇಸ್ ಓವರ್. ಈಗ ನಾವು ಇದನ್ನು ಇಲ್ಲಿ ಹ್ಯಾಚ್ ಮಾಡೋಣ. ಅದರದ್ದು ಡೈಮೆನ್ಷನ್ನ ಚೇಂಜ್ ಮಾಡೋಣ, 10 ಅಂತ. ಓಕೆ, ನಾವು ಇಟ್ಸ್ ರೈಟ್. ಇದಾಗಿದೆ.
ಇದನ್ನು ನಾವೀಗ ಏನು ಮಾಡೋಣ, ಮಿರರ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಮಿರರ್ ಮಾಡಿ ಎಂಟರ್ ಹೊಡೀರಿ. ಸೊ ಇಲ್ಲಿ ಈ ಹ್ಯಾಚ್ ನಮ್ಗೆ ಬೇಡ, ಡಿಲೀಟ್ ಮಾಡ್ಕೊಳ್ಳಿ. ಆಮೇಲೆ ಇವೆಲ್ಲ ಲೈನ್ ಆಗಬೇಕು, ಹಿಡನ್ ಆಗ್ಬೇಕಲ್ವಾ. ಸೊ ಸೆಲೆಕ್ಟ್ ದೆಮ್ ಆಲ್, ಹಿಡನ್ ಮಾಡ್ಕೋಬೇಕು. ಹಿಡನ್ ತೊಗೊಳ್ಳಿ, ಮೇಕ್ ಇಟ್ ವೆರಿ ಲೈಟ್ ಮಾಡ್ಕೊಳ್ಳಿ. ಆಮೇಲೆ ಅದರದ್ದು ಸ್ಕೇಲ್ ಚೇಂಜ್ ಮಾಡಿ, ಸ್ಕೇಲ್ ಮೇಕ್ ಇಟ್ 10. ಸೊ ಈಗ ಅದು ಆಯ್ತಲ್ವಾ. ಸೊ ಇನ್ನೊಂದಿದೆ, ಓಕೆ ಇಷ್ಟ ಆಯ್ತಲ್ಲ. ಈಗ ಇದನ್ನು ಏನು ಮಾಡಬೇಕು, ನನ್ನ ಮೇಲೆ ಲೈನ್ಗಳನ್ನ ಜಾಯಿನ್ ಮಾಡಬೇಕು. ಸೊ ಈ ಲೈನನ್ನು ನಾನು ಮೇಲೆ ಹ್ಯಾವ್ ಟು ಜಾಯಿನ್. ಮತ್ತು ಈ ಲೈನನ್ನು ಮೇಲೆ ಹ್ಯಾವ್ ಟು ಜಾಯಿನ್, ರೈಟ್. ಆ್ಯಂಡ್ ದೆನ್ ಇಲ್ಲಿಂದ ಇಲ್ಲಿ ತನಕ ಲೈನ್ನು ಹಾಕೊಳ್ಳಿ. ಸೊ ನಾವು ಯುವರ್ ಫಸ್ಟ್ ಗೇರ್ ಈಸ್ ರೆಡಿ. ಈಗ ನಾವು ಈ ರಿಂಗ್ ಗೇರನ್ನು ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಈಗ ನಾವು ಮೊದಲಿಗೆ ಈ ಗೇರ್ ಇದೆಯಲ್ಲ, ಈ ಫಸ್ಟ್ ಗೇರನ್ನು ಒಂದು ಸಪ್ರೇಟ್ ಲೇಯರ್ ಮಾಡಿಕೊಂಡು ಆ ಲೇಯರಲ್ಲಿ ಹಾಕೋಣ. ಒಂದು ಸಪ್ರೇಟ್ ಲೇಯರ್ ಮಾಡ್ಕೊಳ್ಳಿ. ಅದಕ್ಕೆ ಫಸ್ಟ್ ಗೇರ್ ಅಂತ ಹೆಸರು ಕೊಡಿ. ಹೆಸರು ಕೊಟ್ಟಾದಮೇಲೆ ಈಗ ನಾವೇನು ಮಾಡೋಣ, ಇದನ್ನು ಫುಲ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಇದನ್ನು ಫಸ್ಟ್ ಗೇರ್ ಅಂತ ನೋಡಿ ಅದರಲ್ಲಿ ಹಾಕಿ. ಫಸ್ಟ್ ಗೇರಲ್ಲಿ ನಾವು ಹಾಕಿದ್ವಿ. ಸೊ ಇದನ್ನು ಕ್ಲಿಕ್ ಮಾಡಿ ನೋಡಿ, ಫಸ್ಟ್ ಗೇರಲ್ಲಿದೆ. ಈಗ ನಾವೇನು ಮಾಡಬೇಕು ಅಂತಂದರೆ ನೆಕ್ಸ್ಟು ಇನ್ನೊಂದು ಲೇಯರ್ ಕ್ರಿಯೇಟ್ ಮಾಡ್ಕೋಬೇಕು. ಆ ಲೇಯರ್ ಹೆಸರನ್ನ ನಾವು ರಿಂಗ್ ಗೇರ್ ಅಂತ ಕೊಡೋಣ. ರಿಂಗ್ ಗೇರ್ ಅಂತ ಕೊಡೋಣ. ಹಾಗೆಯೇ ಇನ್ನೊಂದು ಇಲ್ಲಿ ನೀವು ಮಾಡ್ಕೊಳ್ಳಿ, ಅಸೆಂಬ್ಲಿ ಅಂತ ಮಾಡ್ಕೊಳ್ಳಿ. ಅಸೆಂಬ್ಲಿ ಅಂತ ಇನ್ನೊಂದು ಲೇಯರ್ ಮಾಡ್ಕೊಳ್ಳಿ. ಈಗ ಇದನ್ನು ಕ್ಲೋಸ್ ಮಾಡಿ. ಸೊ ಈಗ ನೋಡೋಣ ಇದು ಎಷ್ಟು ಲೇಯರ್ಸ್ ಇದೆ ನೋಡೋಣ. ಅಸೆಂಬ್ಲಿ ಇದೆ, ಫಸ್ಟ್ ಗೇರ್ ಇದೆ, ರಿಂಗ್ ಗೇರ್. ಈಗ ರಿಂಗ್ ಗೇರ್ನ ನಾವು ಕರೆಂಟ್ ಲೇಯರ್ ಮಾಡ್ಕೊಳ್ಳೋಣ. ಕರೆಂಟ್ ಲೇಯರ್ ಮಾಡ್ಕೊಂಡ್ವಿ. ಆಮೇಲೆ ಕಲರ್ ಚೇಂಜ್ ಮಾಡ್ಕೊಳ್ಳಿ, ಬ್ಲೂ ಕಲರ್ ತೊಗೊಂಡು ಇದನ್ನು ಟ್ರೇಸ್ ಮಾಡಿರಿ. ಇದನ್ನು ಟ್ರೇಸ್ ಮಾಡೋಣ. ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಲೈನ್ ಕಮಾಂಡ್ ತೊಗೊಂಡು ಇಲ್ಲಿಂದ ಲೆಟಸ್ ಟ್ರೇಸ್. ಸೊ ಈ ಥರ ನಾವು ಟ್ರೇಸ್ ಮಾಡೋಣ. ಟ್ರೇಸ್ ಮಾಡಿದ್ದ ಆದಮೇಲೆ ಈಗ ಈ ಫಸ್ಟ್ ಗೇರ್ ಅಂತ ಇದೆಯಲ್ಲ, ಇದನ್ನು ನಾವು ಆಫ್ ಮಾಡ್ಕೊಂಬೋಣ. ನೋಡಿ ಇವಾಗ ನಮಗೆ ಬಂದಿದೆ, ಈ ಶೇಪ್ ಬಂದಿದೆ. ಈಗ ಮತ್ತೆ ವಾಪಸ್ಸು ರೆಫರೆನ್ಸ್ ಸೆಲ್ಸ್ಗೆ ಹೋಗೋಣ. ನೋಡಿ ಇಲ್ಲಿ ಎಷ್ಟು ಬಂದಿದೆ, ಇದು ಈ ಡಿಸ್ಟೆನ್ಸ್ ಎಷ್ಟಿದೆ, 3 ಇದೆ ಅಲ್ವಾ. ಸೊ ನಾವು ಆ ಡಿಸ್ಟೆನ್ಸು 3 ಬರೋಣ. ಈ ಡಿಸ್ಟೆನ್ಸ್ ಇಲ್ಲಿ 3 ಬರೋಣ. ಆಮೇಲೆ ಆಫ್ಸೆಟ್ ಡಿಸ್ಟೆನ್ಸ್ ಎಷ್ಟಿದೆ, 2 ಇದೆ. ಇದನ್ನು ತಗಡೆ 2 ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಂದ ತಗಡೆ ಎಷ್ಟು ಬರಬೇಕು ನೋಡೋಣ. ನೋಡಿ ಇಲ್ಲಿದೆ, ಇದು ಎಷ್ಟಿದೆ, ಇದು 78 ಇದೆ. ಆಮೇಲೆ ಈ ಡಿಸ್ಟೆನ್ಸ್ ಎಷ್ಟಿರ್ತದೆ ನೋಡಿ, ಇಲ್ಲಿದೆ, ಇಲ್ಲಿ ಪಕ್ಕದಲ್ಲಿ ಗೊತ್ತಾಗ್ತದೆ 86 ಇದೆ. 86 ಮೈನಸ್ 78, 86 ಮೈನಸ್ 78 ಮಾಡಿದ್ರೆ 8 ಇರ್ತದೆ. ಸೊ 8/2 ಮಾಡಿದ್ರೆ 4 ಇರ್ತದೆ. ಸೊ ಇಲ್ಲಿಂದ ಇಲ್ಲಿಗೆ ನಾವು 4 ಬರಬೇಕು. ಇದು ಈ ಡಿಸ್ಟೆನ್ಸ್ 2 ಆಲ್ರೆಡಿ ಬಂದುಬಿಟ್ಟಿದ್ದೀನಿ ನಾನು. ಸೊ ಇಲ್ಲಿ ಮತ್ತೆ ತಗಡೆ 2 ಬಂದರೆ ಸಾಕು. ಸೊ ನಾನು ಮತ್ತೆ ಈಗ ಇಲ್ಲ ಅಂದರೆ ಅಲ್ಲಿಂದನೇ ಬರಬೇಕು ಅಂತ, ಮೇಲಿಂದ ಬರಬೇಕು ಅಂದರೆ 4 ತಗಡೆ ಬರಬೇಕು. 4 ಡಿಸ್ಟೆನ್ಸ್ ತಗಡೆ ಬರಬೇಕು. 4 ಡಿಸ್ಟೆನ್ಸ್ ತಗಡೆ ಬಂದಿದ್ದೀವಿ, ಆಯ್ತಲ್ವಾ. ನೆಕ್ಸ್ಟ್ ಈಗ ಇಲ್ಲಿಂದ ಮೇಲೆ ಹೋಗಬೇಕು. ಅದೆಷ್ಟು ಡಿಸ್ಟೆನ್ಸ್ ನೋಡೋಣ. 74 ಇದೆ ನೋಡಿ. 74 ಮೈನಸ್ 72 ಇದೆ. /2 ಮಾಡಿದ್ರೆ 1 ಬರುತ್ತೆ. ಸೊ ನಾನಿಲ್ಲಿ ಏನು ಮಾಡಬೇಕು, ಇಲ್ಲಿಂದ ಮೇಲೆ 1 ಹೋಗಬೇಕು. ಸೊ ಲೈನ್ ಕಮಾಂಡ್ ತೊಗೊಳ್ಳಿ, ಫಾರ್ಮ್ ಹೊಡೀರಿ, ಎಂಟರ್, ಎಂಡ್ ಪಾಯಿಂಟ್ ಹೊಡೀರಿ. ಎಲ್ಲಿಂದ ಅಂದರೆ ಇಲ್ಲಿಂದ ಮೇಲೆ ಎಷ್ಟು ಹೋಗಬೇಕು, 1 ಡಿಸ್ಟೆನ್ಸ್ ಮೇಲೆ ಹೋಗಬೇಕು. ಆ್ಯಟ್ 1 ಆ್ಯಟ್ ಆ್ಯನ್ ಆ್ಯಂಗಲ್ 90 ಹೊಡೀರಿ, ಮೇಲೆ ಬಂದಿರಿ. ಈಗ ಇಲ್ಲಿಂದ ನೀವೇನು ಮಾಡಬೇಕು, ಇದನ್ನು ಜಾಯಿನ್ ಮಾಡ್ಕೋಬೇಕು. ಆಮೇಲೆ ಇದನ್ನು ನೀವು ಜಾಯಿನ್ ಮಾಡ್ಕೋಬೇಕು. ಸೊ ನಾವು ಇಟ್ ಈಸ್ ರೆಡಿ. ಈಗ ಮತ್ತೆ ಇಲ್ಲಿಂದ ಕೆಳಗಡೆ ಇದಕ್ಕೆ ಮ್ಯಾಚ್ ಮಾಡೋ ಥರ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾವು ಮಿರರ್ ಮಾಡಬೇಕು. ಮಿರರ್ ಮಾಡಿ ಇದನ್ನು
ಮಿರರ್ ಆಯಿತು, ಎಂಟರ್ ಹೊಡೀರಿ. ಸೊ ಈಗ ನಿಮಗೆ ರಿಂಗ್ ರೆಡಿ ಆಗಿದೆ. ಈ ಪಾರ್ಟ್ನ ನಾವೀಗ ಹ್ಯಾಚ್ ಮಾಡೋಣ. ಹ್ಯಾಚ್ ಕಮಾಂಡ್ ತಗೊಳ್ಳಿ. ಸೊ ಇಲ್ಲಿ ಹ್ಯಾಚ್ ಮಾಡೋಣ. ಸೊ ಆಯ್ತಲ್ವಾ. ಈಗ ಎಸ್ಕೇಪ್ ಹೊಡೀರಿ. ಆಮೇಲೆ ಮತ್ತೆ ಇದನ್ನು ಫಸ್ಟ್ ಗೇರ್ನ ಆನ್ ಮಾಡ್ಕೊಳ್ಳಿ. ನೋಡಿ ಈಗ ಎಕ್ಸಾಕ್ಟ್ಲಿ ಅಲ್ಲಿ ಕರೆಕ್ಟಾಗಿ ಕೂತ್ಕೊಂಡಿದೆ ಅಲ್ವಾ. ಸೊ ಇಲ್ಲಿ ಆದರೆ ಇದು ಈ ಹ್ಯಾಚ್ ಪ್ಯಾಟರ್ನ್ ನಾವು ಮತ್ತೆ ಚೇಂಜ್ ಮಾಡೋಣ. ಸೊ ಅದಕ್ಕೆ ಮತ್ತೆ ಫಸ್ಟ್ ಗೇರ್ನ ನಾವು ಆಫ್ ಮಾಡ್ಕೊಳ್ಳೋಣ. ಹ್ಯಾಚ್ ಪ್ಯಾಟರ್ನ್ ಇದೆಯಲ್ಲ, ಇದನ್ನು ಕಲರ್ ಚೇಂಜ್ ಮಾಡ್ಕೊಳ್ಳಿ. ಕಲರ್ ಮೇಕ್ ಇಟ್ ರೆಡ್ ಆ್ಯಂಡ್ ದೆನ್ ಇದು 90 ಡಿಗ್ರಿ ಹೊಡೀರಿ. ಇಟ್ ವಿಲ್ ಬಿ ಡಿಫ್ರೆಂಟ್. ಸೊ ಆಯ್ತಲ್ವಾ. ಆಮೇಲೆ ಏನು ಮಾಡಬೇಕು, ಇವಾಗ ಸೆಂಟ್ರ್ ಲೈನ್ನಲ್ಲಿ ಒಂದು ಹಾಕಬೇಕಾಗತ್ತೆ. ನೀವು ಸೆಂಟ್ರ್ ಲೈನ್ ಹಾಕ್ಕೊಳ್ಳಿ. ಸೆಂಟ್ರ್ ಲೈನ್ ಹಾಕ್ಕೊಂಡ್ವಿ. ಆಮೇಲೆ ಇದನ್ನು ಹಿಡನ್ ಲೈನ್ ಮಾಡೋಕ್ಕಾಗತ್ತಲ್ಲ. ಸೊ ಅದಕ್ಕೆ ಇದನ್ನು ಈ ಲೈನ್ ತೊಗೊಳ್ಳಿ, ಹಿಡನ್ ಲೈನ್ ಮಾಡಿ. ಆಮೇಲೆ ಅದು ಕಲರು ಲೈಟ್ ಬ್ಲೂ ಮಾಡಿ. ಆಮೇಲೆ ಅದಕ್ಕೆ ಪ್ರಾಪರ್ಟೀಸು ಲೈನ್ ಟೈಪ್ ಸ್ಕೇಲ್ ಇದೆ, ಅದನ್ನು 10 ಮಾಡಿ. ಸೊ ಈಗ ನಮಗೆ ಬಂದಿದೆ. ಇದನ್ನು ಈ ಲೈನ್ನ ಮೇಲೆ ಹಾಕಬೇಕಾಗುತ್ತೆ. ಸೊ ಇಷ್ಟಾಯಿತು. ಈಗ ನಾವು ರಿಂಗ್ ಗೇರ್ನ ಒಂದನ್ನು ಮಾಡಿದ್ದೇವೆ. ಇದನ್ನು ಇನ್ನೊಂದು ಮಿರರ್ ಮಾಡ್ಕೊಂಡ್ರೆ ಸಾಕು. ಸೊ ಈಗ ಇದರ ಪಕ್ಕದಲ್ಲಿ ಮೂವ್ ಮಾಡೋಣ ಸ್ವಲ್ಪ. ಸ್ವಲ್ಪ ಇಲ್ಲಿ ಈ ಕಡೆ ಮೂವ್ ಮಾಡಿ, ಇಷ್ಟು ಮೂವ್ ಮಾಡಿ ಸಾಕು. ಆಮೇಲೆ ಇದನ್ನು ಕಾಪಿ ಮಾಡ್ಕೊಳ್ಳೋಣ, ಇದು ಮಿರರ್ ಮಾಡೋಣ. ಯಾಕೆಂದರೆ ಇನ್ನೊಂದು ಇದೇ ಥರ ಬೇಕಾಗತ್ತೆ ನಮಗೆ. ಅದಕ್ಕೆ ಈ ಪಾಯಿಂಟು ಮಿರರ್ ಮಾಡಿ ಎಂಟರ್ ಹೊಡೀರಿ. ಸೊ ಈಗ ನೀವು ಈ ಫಸ್ಟ್ ಗೇರ್ನ ಕೂಡ ಆನ್ ಮಾಡ್ಕೊಳ್ಳಿ. ಈಗ ಕರೆಕ್ಟಾಗಿದೆಯಲ್ಲ. ಸೊ ಈಗ ನಮಗೆ 2 ರಿಂಗ್ ಗೇರ್ ಬಂದಿದೆ ಮತ್ತು ಫಸ್ಟ್ ಗೇರ್ ಬಂದಿದೆ. ಈಗ ನಾವು ನೆಕ್ಸ್ಟ್ ಪಾರ್ಟ್ ಯಾವುದು ಅಂತ ನೋಡೋಣ. ಆ ಪಾರ್ಟ್ನ ಡ್ರಾ ಮಾಡೋಣ. ಈಗ ನಾವು ಈ ಮೇನ್ ಶಾಫ್ಟ್ದ ಡ್ರಾಯಿಂಗನ್ನು ಮಾಡೋಣ. ಸೊ ಮೊದಲಿಗೆ ನೀವೇ ಮಾಡಬೇಕು, ಇಲ್ಲಿಂದ ಇಲ್ಲಿಗೆ 7 ಡಿಸ್ಟೆನ್ಸ್ ಹಾಕಬೇಕು. ಆಮೇಲೆ ಇಲ್ಲಿ 20 ಡಿಸ್ಟೆನ್ಸ್ ಹಾಕಬೇಕು. 20 ಆದಮೇಲೆ ನೋಡಿ 14 ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ 7 ಹೋದೆ. ಇದು 20 ಡಿಸ್ಟೆನ್ಸ್ ಇರ್ತದೆ. ಯಾಕಂದರೆ ಈ ಪಾರ್ಟು ಇಲ್ಲಿ ಹೋಗಿ ಕೂತ್ಕೊಳ್ತಲ್ಲ, ಅಷ್ಟು 20 ಇದೆ, ಇದು 20 ಇರ್ತದೆ. ಆಮೇಲೆ ಈಗ ನೋಡಿ ಇದಿಷ್ಟಿದೆ, 30 ಇದೆಯಲ್ವಾ. ಸೊ 30 ಮೈನಸ್ 14 ಎಷ್ಟಾಗುತ್ತೆ ನೋಡೋಣ. ಕ್ಯಾಲ್ಕುಲೇಟರ್ ತೊಗೊಳ್ಳಿ. 30 ಮೈನಸ್ 14 ಎಷ್ಟಾಯಿತು? 16 ಆಯ್ತಲ್ವಾ. ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟಾಯಿತು? 8 ಆಗುತ್ತೆ. ಸೊ ಅಂದರೆ ಇಲ್ಲಿಂದ ಇಲ್ಲಿಗೆ 8 ಅಲ್ವಾ. ಸೊ ಈಗ ನಾವು ಮತ್ತೆ ಇದು ತೊಗೊಳ್ಳಿ, ಇಲ್ಲಿಂದ ಇಲ್ಲಿಗೆ 8 ಓಕೆ. ಆಮೇಲೆ ಈ ಕಡೆ 50 ಡಿಸ್ಟೆನ್ಸ್ ಬಂದಿದೆ, ಬರಲಿ. ಈಗ ಕೆಳಗಡೆ ಎಷ್ಟು ಬರಬೇಕು? ಕೆಳಗಡೆ ಸೇಮ್ 8 ಡಿಸ್ಟೆನ್ಸ್ ಬರಬೇಕು. ಈ ಕಡೆ ಎಷ್ಟು ಬರಬೇಕು? ಅದು 16 ಡಿಸ್ಟೆನ್ಸ್ ಬರಬೇಕು. ಆಮೇಲೆ ಮೇಲೆ ಎಷ್ಟು ಬರಬೇಕು? 6 ಬರಬೇಕು. ನೋಡೋಣ ಹೇಗೆ ಅಂತಿದೆಯಲ್ಲ. ಸೊ ಈಗ ನೋಡಿ ಇದು ಸೇಮ್ ಅಲ್ವಾ. ಸೊ ಇಲ್ಲಿ 8 ತೆಗೆದು ಬರಬೇಕು. ಇದು ನೋಡಿ 16 ಇದೆ, 16 ಬಂದಿದ್ದೀನಿ. ಇಲ್ಲಿ ಮೇಲೆ ಎಷ್ಟು ಹೋಗ್ಬೇಕು ನೋಡಿ, ಇಲ್ಲಿ ನಾನು 6 ಹಾಕಿದ್ದೀನಿ ಅಲ್ವಾ. ಹೇಗಾಗಿದೆ? 26 ಇಲ್ಲಿದೆ. 26 ಮೈನಸ್ 14 ಮಾಡಿದ್ರೆ 12 ಬರ್ತದೆ. 12 ಬೈ 2 ಮಾಡಿದ್ರೆ 6 ಬರ್ತದೆ. ಸೊ ಇಲ್ಲಿಗೆ 6. ಆಮೇಲೆ ಅದು ಎಷ್ಟಿದೆ? ಅದು ಈ ಡಿಸ್ಟೆನ್ಸು, ದಿಸ್ ಡಿಸ್ಟೆನ್ಸ್ ಈಸ್ 4 ಅಲ್ವಾ. ಇಲ್ಲಿ 4 ಬರಬೇಕು, ಮತ್ತು ಆ ಕಡೆ 6 ಬರಬೇಕು. ಸೊ ಫಸ್ಟ್ ಲೆಟಸ್ ಚೆಕ್ ದಿಸ್ ಡಿಸ್ಟೆನ್ಸ್. ಇದು 6 ಇರಬೇಕು, ಆಮೇಲೆ ಇದು 4 ಹಾಕ್ಬೇಕಲ್ವಾ. ಸೊ ಲೆಟಸ್ ಫಸ್ಟ್ ಚೆಕ್ ದಿಸ್ ಡಿಸ್ಟೆನ್ಸ್. ಸೊ ಇಟ್ ಇಸ್ 6, ನೋ ಪ್ರಾಬ್ಲಮ್. ದೆನ್ ಇವಾಗ ನಾವು ಈ ಕಡೆ 4 ಬರಬೇಕಲ್ವಾ. ಈ ಕಡೆ 4 ಬರಬೇಕು, ಮತ್ತು ಡೌನ್ 6 ಬನ್ನಿ. ಮತ್ತು ಈ ಕಡೆ ಎಷ್ಟು ಹೋಗ್ಬೇಕು? ಈ ಡಿಸ್ಟೆನ್ಸ್ ಎಷ್ಟಿದೆ? ಇದು 18.5 ಇದೆ. ನಾವೀಗ ಮತ್ತೆ ಏನು ಮಾಡಬೇಕು? 18.5 ಡಿಸ್ಟೆನ್ಸ್ ಇಲ್ಲಿ ತೊಗೊಳ್ಳಿ. 18.5 ಡಿಸ್ಟೆನ್ಸ್ ತೊಗೊಳ್ಳಿ, ಎಂಟರ್ ಹೊಡೀರಿ. ಕೆಳಗಡೆ ಎಷ್ಟು? ಒನ್ಸ್ ಅಗೇನ್ 7 ಡಿಸ್ಟೆನ್ಸ್. ಆಮೇಲೆ ಇಲ್ಲಿ ಜಾಯಿನ್ ಮಾಡಿ ಆಯ್ತಲ್ವ. ಇದನ್ನು ನಾವೀಗ ಮಿರರ್ ಮಾಡ್ಕೋಬೇಕಷ್ಟೇ. ಮಿರರ್ ಮಾಡ್ಕೊಳ್ಳಿ, ಫುಲ್ ಡಿಸ್ಟೆನ್ಸ್ ತೊಗೊಳ್ಳಿ. ಈಗ ಇಲ್ಲಿಂದ ಇಲ್ಲಿಗೆ ಎಂಟರ್ ಹೊಡೀರಿ. ನೆಕ್ಸ್ಟು ಇದನ್ನು ಜಾಯಿನ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಜಾಯಿನ್ ಮಾಡ್ಕೊಳ್ಳಿ. ಈ ಲೈನ್ ಇದೆಯಲ್ಲ, ಇದನ್ನು ಡಿಲೀಟ್ ಮಾಡಿರಿ. ಈ ಲೈನನ್ನು ಮಾತ್ರ ನಾವು ಸೆಂಟ್ರ್ ಲೈನ್ ಮಾಡ್ಕೋಬೇಕು. ಸೊ ಹಾಗಾಗಿ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿ, ಇದು ಸೆಂಟ್ರ್ ಲೈನ್ ಅಲ್ವಾ. ಸೊ ಇದು ಕೂಡ
ಸೆಂಟ್ರಲ್ ಲೈನ್. ದೆನ್ ಇದನ್ನು ಮತ್ತು ಇದನ್ನು ನಾವು ಜಾಯಿನ್ ಮಾಡ್ಕೋಬೇಕು. ದೆನ್ ಇದನ್ನು ಜಾಯಿನ್ ಮಾಡ್ಕೋಬೇಕು. ಇದು ಸ್ಪ್ಲೈನ್ ಆಗಿರೋದ್ರಿಂದ ನಾವು ಸೇಮ್ 2 ಇದ್ದು ಒಂದು ಆಫ್ಸೆಟ್ ಮಾಡ್ಕೊಳ್ಳೋಣ. ಸೊ 2 ಡಿಸ್ಟೆನ್ಸ್ ಎಂಟ್ರೊಡೇರಿ. ಈ ಲೈನ್ ತಗಡೆ ಮೇಲೆ ಹೋಗಿದೆ, ಅದು ಅಂಡು ಮಾಡಿ ಈ ಡಿಸ್ಟೆನ್ಸು ತಗಡೆ, ಆಮೇಲೆ ಈ ಡಿಸ್ಟೆನ್ಸು ತಗಡೆ, ಈ ಥರ ಮಾಡ್ಕೊಳ್ಳಿ. ಇದು ಸ್ಪ್ಲೈನ್ ಇರ್ತದೆ. ಸೊ ಇಷ್ಟು ಈಗ ನಾವು ಮೇನ್ ಶಾಫ್ಟ್ನ ಡಿಸೈನ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಯಾವ ಪಾರ್ಟ್ ಮಾಡೋದು ಅಂತ ನೋಡೋಣ. ಈಗ ನಾವು ಈ ಹಬ್ಬನ ಒಂದು ಡ್ರಾಯಿಂಗನ್ನು ಮಾಡೋಣ. ಇದು ಹಬ್ ಅಂತ, ಇದನ್ನು ಯಾವ ಥರ ಡ್ರಾಯಿಂಗ್ ಮಾಡೋದು ನೋಡೋಣ. ಸೊ ಮೊದಲಿಗೆ ನಾವೇ ಮಾಡೋಣ, ಇನ್ನೊಂದು ಲೇಯರ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಹಬ್ ಅಂತ ಹಬ್ ಲೇಯರ್ನ ಮೇಲೆ ಮಾಡ್ಕೊಳ್ಳೋಣ. ಆಮೇಲೆ ಮೇನ್ ಇದು ರಿಂಗ್ ಅಂತ ನೋಡಿ, ರಿಂಗ್ ಲೇಯರ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಹೊರಟೋಗುತ್ತೆ, ಆನ್ ಮಾಡ್ಕೊಳ್ಳಿ. ಈಗ ಹಬ್ ಲೇಯರ್ ಮೇಲೆ ಇರಬೇಕು. ಹಬ್ ಲೇಯರ್ನ ಮೇಲೆ ತೊಗೊಳ್ಳಿ, ಲೈನ್ ಕಲರ್ ರೆಡ್ ತೊಗೊಳ್ಳಿ. ತೊಗೊಂಡು ಲೈನನ್ನು ಇದ್ರ ಮೇಲೆ ಟ್ರೇಸ್ ಮಾಡಿ. ಇದ್ಮೇಲೆ ನಾವು ಟ್ರೇಸ್ ಮಾಡೋಣ. ಸೊ ಇಲ್ಲಿಂದ ಟ್ರೇಸ್. ಸೊ ಇಲ್ಲಿ ಎಷ್ಟು ಬರುತ್ತೆ ಅದು ನೋಡೋಣ. ಅದು 34 ಬರುತ್ತೆ. ಇರಲಿ. ಈಗ ನಾವು ಏನು ಮಾಡೋಣ, ಈ ರಿಂಗ್ ಅಂತ ಏನಿದೆಯಲ್ಲ ಇದನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ, ಈಗ ಟ್ರೇಸ್ ಮಾಡಿದ್ದು ಬಂದಿದೆ. ಸೊ ನಾವೀಗ ಇಲ್ಲಿಂದ ಇಷ್ಟು ತನಕ ಬಂದಿದೆ ನೋಡಿ, 34 ಇದೆ ಅಲ್ವಾ, 34 ಇದೆ. ಸೊ ಇಲ್ಲಿ ತನಕ ಬಂದಿದ್ದೀವಿ ನಾವು. ಈಗ ಮತ್ತೆ ಡೌನ್ ಬರಬೇಕು, ಹೌದಾ. ಸೊ ಎಲ್ಲಿ ಬಂದಿದ್ದೀವಿ ನಾವು ಆ್ಯಕ್ಚುಲಿ, ಸೊ ಇಲ್ಲಿ ಬಂದಿದ್ದೀವಿ, ಇಲ್ಲಿಂದ ಇಲ್ಲಿ ಬರಬೇಕಲ್ವಾ. ಸೊ ಅದು 34 ಬಂದುಬಿಟ್ಟಿದ್ದೇವೆ. ಈಗ ಇಲ್ಲಿಂದ ತಗಡೆ ಬರಬೇಕು, ಅದು ಆಲ್ರೆಡಿ ಬರುತ್ತೆ. ಇದೆಷ್ಟು ಡಿಸ್ಟೆನ್ಸ್ ನೋಡ್ಕೊಳ್ಳೋಣ. ಈ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದರೆ ಅದು 74 - 44 30 ಬರುತ್ತೆ. 30 ಅಂದರೆ ಇದು /2 ಮಾಡಿದ್ರೆ 15 ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಇದು 15. ಆಮೇಲೆ ಈ ಡಿಸ್ಟೆನ್ಸ್ ಎಷ್ಟು ಬರ್ತದೆ ನೋಡಿ, 25 - 16 ಅಂತಂದರೆ 9 ಬರ್ತದೆ. ಅಂದರೆ ಇದು 4.5 ಆಗುತ್ತೆ. ಸೊ ಈಗ ಏನು ಮಾಡೋಣ, ನಾವು ಮೊದಲು 15 ತಗಡೆ ಹೊಡೆಯೋಣ. 15 ತಗಡೆ, ಈ ಕಡೆ ಎಷ್ಟು, ಈ ಕಡೆ 4.5. ಮತ್ತು ಡೌನ್ ಎಷ್ಟು ಬರಬೇಕು ಅಂತಂದರೆ, ಈಗ ಇದನ್ನು ಆನ್ ಮಾಡ್ಕೊಂಡು ನೋಡಿ ಎಲ್ಲ ಸರಿ ಇದೆಯಲ್ಲ. ರಿಂಗ್ ಗೇರ್ನ ಆನ್ ಮಾಡಿ. ಸೊ ರಿಂಗ್ ಗೇರ್ನ ಆನ್ ಮಾಡಿದಾಗ ನೋಡಿ ಕರೆಕ್ಟಾಗಿ ಬಂದಿದೆ. ಆಲ್ಸೋ ಯು ಕ್ಯಾನ್ ಆಫ್ಸೆಟ್ ಎಷ್ಟು ಅಂದರೆ 2 ಡಿಸ್ಟೆನ್ಸ್ ಯು ಕ್ಯಾನ್ ಆಫ್ಸೆಟ್. ಸೊ ಇದನ್ನು ಬಂತು. ಸೊ ಇಲ್ಲಿ ಬಂದಿದೆ. ಈಗ ಇಲ್ಲಿಂದ ತಗಡೆ ಎಷ್ಟು ಬರಬೇಕು ನೋಡೋಣ. ಸೊ ಇಲ್ಲಿ ಬಂದಿದೆ. ಈಗ ಇಲ್ಲಿಂದ ತಗಡೆ ಎಷ್ಟು ಬರಬೇಕು ಅಂದರೆ ಈ ಸೆಂಟ್ರಲ್ ಲೈನೇನು ಮಾರ್ಕ್ ಮಾಡಿರ್ತೀವಲ್ಲ ನಾವು, ಅಲ್ಲಿ ತನಕ ಬರಬೇಕು. ಓಕೆ. ಆದರೆ ಎಕ್ಸಾಕ್ಟ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದರೆ ಅದು, ಸೊ ಇಲ್ಲೇ ಇದೆ ನೋಡಿ, ನಾನು ಇಲ್ಲಿದ್ದೀನಲ್ವಾ, ಇಲ್ಲಿದೆ ನೋಡಿ 44 ಇದೆ ಅಲ್ವಾ. 44/2 ಅಂದರೆ 22 ಇರ್ತದೆ. ಇಲ್ಲಿ 22 ಬರಬೇಕಾಗಿತ್ತು. ಸೊ ಲೆಟ್ ಅಸ್ ಸಿ. ಇಲ್ಲ ಅಂದರೆ ನೋಡಿ ಇಲ್ಲಿ ತನಕ ಬಂದರೆ ಆಯಿತು. ಲೈನ್ ಕಮಾಂಡ್ ತೊಗೊಳ್ಳಿ. ಸೊ ಇಲ್ಲಿಂದ ನೀವು ಯು ಕ್ಯಾನ್ ಕಮ್ ಡೌನ್ ಆ್ಯಂಡ್ ಜಾಯಿನ್ ದಿಸ್ ಲೈನ್. ಲೆಟ್ ಅಸ್ ಮೆಜರ್ ದಿಸ್ ಲೈನ್. ಅದು 22 ಇರಬೇಕು. ಇಟ್ ಇಸ್ 22. ಓಕೆ. ಈಗ ನಾವು ಏನು ಮಾಡೋಣ, ವಿ ವಿಲ್ ಮೇಕ್ ದಿ ಮೇನ್ ಶಾಫ್ಟ್ ಲೇಯರ್ ಆಫ್ ಆ್ಯಂಡ್ ದೆನ್ ರಿಂಗ್ ಲೇಯರ್ ಆಲ್ಸೋ ಆಫ್. ಸೊ ಈಗ ಇದು ಬಂದಿದೆ. ಈಗ ಇಷ್ಟು ಪಾರ್ಟ್ ನಾವು ಮಾಡೋಣ, ಮಿರರ್ ಮಾಡಿದ್ರೆ ಆಯಿತು. ಇಲ್ಲೂ ಒಂದಿದೆ, ಈ ಲೈನ್ ಇಲ್ಲಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ವಿಲ್ ಜಾಯಿನ್ ದಟ್ ಲೈನ್ ಆಲ್ಸೋ. ಸೊ ಈಗ ಲೆಟ್ ಅಸ್ ಮಿರರ್ ಇಟ್. ಸೊ ಇಷ್ಟು ಪಾರ್ಟ್ನ ಇವಾಗ ನಾವು ಇದು 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 ಇಷ್ಟನ್ನು ನಾವು ವಿ ನೀಡ್ ಟು ಮಿರರ್ ಅಂತ ಕೊಡೋರಿ. ದೆನ್ ಲೈನ್ ಕಮಾಂಡ್ ತಗೊಳ್ಳಿ. ಸೊ ಈಗ ಏನಾಯಿತು, ಸೊ ಇಷ್ಟು ಪಾರ್ಟ್ ಇವಾಗ ಇಲ್ಲಿದೆ, ಇಷ್ಟು ಪಾರ್ಟ್ ನಮಗೆ ಬಂದಿದೆ. ಈಗ ಇದು ಹಾಕೋಬೇಕು. ಆಮೇಲೆ ಇಲ್ಲೊಂದು ಲೈನ್ ಹಾಕೋಬೇಕು. ಇದು ಇಂಟರ್ನಲ್ ಟೀಚ್ ಇರ್ತದೆ, ಇಂಟರ್ನಲ್ ಸ್ಪ್ಲೈನ್ಸ್ ಇರ್ತವೆ ಇಲ್ಲಿ, ಅದರದ್ದು ಮಾರ್ಕ್ ಮಾಡೋಕ್ಕೆ ಇದು ಬೇಕು. ಸೊ ಫುಲ್ ಥಿಂಗ್ ಆಲ್ಸೋ ಯು ಕ್ಯಾನ್ ಮಿರರ್ ಇಟ್ ಒನ್ಸ್ ಎವ್ರಿಥಿಂಗ್ ಹ್ಯಾಪನ್ಸ್. ಸೊ ಇದೆಷ್ಟಿದೆ, ಸೆಂಟ್ರಲ್ಲಿ 4 ಇದೆ, ಆಮೇಲೆ 11 ಆಗಿದೆ ಅಲ್ವಾ. ಸೊ ಈಗ ಲೈನ್ ಕಮಾಂಡ್ ತೊಗೊಳ್ಳಿ, ಮತ್ತೆ ತೊಗೊಂಡಿದ್ದೇವೆ, ಮತ್ತೆ ಫ್ರಾಮ್ ಮಾಡಿದ್ವಿ. ಎಲ್ಲಿಂದ ಫ್ರಾಮ್ ಅಂದರೆ ಇಲ್ಲಿಂದ ಫ್ರಾಮು. ಈ ಕಡೆ ಎಷ್ಟು ಹೋಗ್ಬೇಕು, 4 ಅಲ್ವಾ. ಸೊ ಆ್ಯಟ್ 2 at an angle 180 ಹೊಡಿರಿ. ಸೊ ಅಲ್ಲಿ ಬಂದ್ರಿ. ಮತ್ತು ತಗಡೆ ಎಷ್ಟು ಹೋಗ್ಬೇಕು, 8 ಹೋಗ್ರಿ. ಮತ್ತು ಈ ಕಡೆ ಎಷ್ಟು ಬರಬೇಕು, ಮತ್ತೆ 4 ಬನ್ನಿ, ಮತ್ತು ಮೇಲೆ ಕ್ಲಿಕ್ ಮಾಡಿ.
ಆಯಿತಾ. ಈಗ ಮತ್ತೆ ಏನು ಮಾಡಿರಿ, ಲೈನ್ ಕಮಾಂಡ್ ತೊಗೊಳ್ಳಿ. ಈಗ ಮತ್ತೆ ಫ್ರಾಮ್ ಹೊಡೀರಿ. ಇಲ್ಲಿಂದ ಕೆಳಗಡೆ ಬರಬೇಕು. at 3 at an angle -90 ಹೊಡೀರಿ, ಎಂಟ್ರ್ ಹೊಡೀರಿ. ಸೊ ಇಲ್ಲಿ ಬಂದ್ರಿ, ನೀವು ಇಲ್ಲಿ ಕ್ಲಿಕ್ ಮಾಡಿರಿ. ಮತ್ತೆ ಲೈನ್ ಕಮಾಂಡ್ ತೊಗೊಳ್ಳಿ. ಇಲ್ಲಿಂದ ಇಲ್ಲಿ ಕ್ಲಿಕ್ ಮಾಡಿರಿ, ಎಂಟರ್. ಸೊ ಇದನ್ನು ನಾವು ಡಿಲೀಟ್ ಮಾಡ್ಕೋಣ. ಆಮೇಲೆ ಅದನ್ನು ಟ್ರಿಮ್ ಮಾಡ್ಕೋಣ ಮೇಲ್ಗಡೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಟ್ರಿಮ್ ಮಾಡ್ಕೊಳ್ಳಿ. ಸೊ ಈಗ ಇದು ಓವರ್ ಆಯಿತು. ಇಲ್ಲಿ ಈ ಲೈನ್ ಹಾಕ್ಬೇಕಲ್ವ, ಅದಿಷ್ಟು ಲೈನು ನೋಡೋಣ. ಅದು ಮತ್ತು ಇದು ಎರಡು ಒಂದೇ ಅಲ್ವಾ. ಈ ಲೈನು ಅಲ್ಲೇನೋ ಅಲ್ಲ, ಅದು ಬರಬಾರ್ದು, 15 ಬರಬೇಕು ಆ್ಯಕ್ಚುಲಿ. ಯಾಕಂದ್ರೆ ಇಲ್ಲಿ ಗೇರ್ ಇದು ಕೂತ್ಕೋತಲ್ವಾ, ಮೇನ್ ಶಾಫ್ಟ್ ಕೂತ್ಕೊಳ್ಳುತ್ತೆ. ಸೊ ಅದು 15 ಇರ್ತದೆ ನಮ್ಮ ಲೆಟಸಿ. ಸೊ ಇಲ್ಲಿ ಮೇನ್ ಶಾಫ್ಟ್ ಬರ್ತದೆ. ಸೊ ಇದು 15 ಇರ್ತದೆ. ಸೊ 30/2 ಅಂದರೆ 15. ಸೊ ನಾವೇನು ಮಾಡೋಣ, ಇಲ್ಲಿಂದ ಮೇಲೆ ಮತ್ತೆ ಲೈನ್ ಕಮಾಂಡ್ ತೊಗೊಳ್ಳಿ. ಫ್ರಮ್ ಹೊಡೀರಿ. ಎಲ್ಲಿಂದ ಅಂದರೆ ಇಲ್ಲಿಂದ ಎಷ್ಟು ಮೇಲೆ ಹೋಗ್ಬೇಕು, at 15 at an angle 90 ಹೊಡೀರಿ. ಸೊ ಈಗ ಬಂದಿರಿ ನೀವು ಇಲ್ಲಿ ಮತ್ತೆ ಜಾಯಿನ್ ಮಾಡ್ಕೊಳ್ಳಿ. ಅದನ್ನು ಆಫ್ಸೆಟ್ ಮಾಡಿ ಮಾಡ್ಕೊಳ್ಳೋಣ. 1 ಡಿಸ್ಟೆನ್ಸ್ ಅಥವಾ 2 ಡಿಸ್ಟೆನ್ಸನ್ನು ಆಫ್ಸೆಟ್ ಮಾಡ್ಕೊಳ್ಳೋಣ. 2 ಇದೆ ಆಲ್ರೆಡಿ. ಸೊ ಇದನ್ನು ನಾವು ಮೇಲೆ ಆಫ್ಸೆಟ್ ಮಾಡಬೇಕಾಗುತ್ತೆ. ಇದು ಸ್ಪ್ಲೈನ್ ಆಗುತ್ತಲ್ವಾ. ಸ್ಪ್ಲೈನ್ ಅಂದರೆ ಎಸ್, ಮೇಲ್ಗಡೆ ಲೈನ್ ಒಂದಿರುತ್ತೆ. ಇದನ್ನು ನಾವು ಹಿಡನ್ ಮಾಡೋಣ. ಸೊ ಇದನ್ನು ಹಿಡನ್ ಮಾಡಬೇಕಲ್ವ, ಅದಕ್ಕೆ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿ. ಸೊ ಆಯ್ತಲ್ವಾ. ಈಗ ಇದನ್ನು ಹ್ಯಾಚ್ ಮಾಡಬೇಕು, ಅದು ಆಮೇಲೆ ಮಾಡೋಣ. ಇದನ್ನು ಇವಾಗ ಫುಲ್ ಮಿರರ್ ಮಾಡೋಣ. ಫುಲ್ ತಗೊಳ್ಳಿ, ಮಿರರ್ ಮಾಡಿ. ಸೊ ಈಗ ಎಂಟ್ರ್ ಹೊಡೀರಿ. ಈಗ ನಮ್ಮದು ಮತ್ತೆ ಈ ಕಡೆ ಮೇಲೆಗಡೆ ಸೇವ್ ಮಾಡಿರಿ. ಇದನ್ನು ಹ್ಯಾಚ್ ಮಾಡ್ಕೊಳ್ಳಿ. ಈ ಪಾರ್ಟ್ನ ಹ್ಯಾಚ್ ಮಾಡಿರಿ. ಆಮೇಲೆ ಎಂಟ್ರ್ ಹೊಡೀರಿ. ಆಮೇಲೆ ಈ ಲೋವರ್ ಪಾರ್ಟ್ಸ್ ಇವೆಲ್ಲ ಇದಾವಲ್ಲ, ಇದನ್ನು ನೀವು ಏನು ಮಾಡಬೇಕು, ಹಿಡನ್ ಲೈನ್ ಮಾಡೋಕ್ಕಾಗತ್ತೆ. ಸೊ ಇದನ್ನು ಮ್ಯಾಚ್ ಮಾಡಿರಿ. ಮ್ಯಾಚ್ ಮಾಡಿ ಇದು ಈ ಪಾರ್ಟು ಇದು ಎಲ್ಲ ಪಾರ್ಟ್ಸ್ಗಳು ನೀವು ಹಿಡನ್ ಮಾಡೋಕ್ಕಾಗತ್ತೆ. ಸೊ ಈಗ ನಮ್ಮದು ಹಬ್ಬು ರೆಡಿಯಾಗಿದೆ. ಈ ಥರ ನಾವು ಹಬ್ಬನೇ ಮಾಡಬೇಕು. ನೆಕ್ಸ್ಟ್ ಪಾರ್ಟ್ನ ಮಾಡೋಣ ಮುಂದೆ. ಈಗ ನಾವು ಗೇರ್ ಬಾಕ್ಸ್ದು ಸ್ಲೀವ್ ಅಂತಾರೆ, ಆ ಸ್ಲೀವ್ ಇಲ್ಲಿದೆ. ಈ ಸ್ಕೆಚನ್ನು ನಾವು ಈಗ ಹಾಕೋಣ. ಸೊ ಮೊದಲಿಗೆ ನೀವೇನು ಮಾಡಬೇಕು, ಲೈನ್ ಕಮಾಂಡ್ ತಗೊಳ್ಳಿ. ಇಲ್ಲಿಂದ ಮೇಲೆ 47 ಹೋಗಿ, ಆಮೇಲೆ ಒಳಗಡೆ 8 ಬನ್ನಿರಿ. ಆಮೇಲೆ ಮೇಲೆ 7 ಹೋಗಿ, ಮತ್ತು ಈ ಕಡೆ 3 ಬನ್ನಿ, ಮತ್ತು ಡೌನ್ ಎಷ್ಟು ಬಂದಿದೆ ನೋಡೋಣ. ಸೊ ನೋಡಿ, ಈಗ ಇದು 94 ಇದೆಯಲ್ವ, 94 ಅರ್ಧ 47 ಆಗುತ್ತೆ. ಸೊ ಇಲ್ಲಿಂದ ನಾನು 47 ಮೇಲೆ ಹೋದೆ. ಇದು ಎಷ್ಟಾಗುತ್ತೆ ಅಂದರೆ ನೋಡಿ, 34 - 12 -3 ಮಾಡಿದ್ರೆ 16 ಬಂತು. /2 ಮಾಡಿದ್ರೆ 8 ಬರುತ್ತೆ. ಸೊ ಇದು 8 ಇರ್ತದೆ. ಇದು ಮೇಲೆ ಎಷ್ಟಿದೆ ಕೊಟ್ಟಿದ್ದಾನೆ, 7 ಅಂತ. ಸೊ ಇಲ್ಲಿ ಬಂದಿದೆ, ಇದು 3 ಇದು ಕೊಟ್ಟಿದ್ದಾನೆ. ಇದು ಡೌನ್ ಎಷ್ಟು ಬರಬೇಕು, ಇದು ಎಷ್ಟು ಬರಬೇಕು, ಇದು ಕೂಡ 3ನೇ ಬರಬೇಕು. 3 ಬರಬೇಕು. ಆಮೇಲೆ ಇದು 12 ಇದೆಯಲ್ಲ, 6 ಬರೋಣ. ಆಮೇಲೆ ಮಿರರ್ ಮಾಡೋಣ. ಸೊ ನಾನು ಮೇಲೆ ಇದ್ದೀನಿ. ಕಮ್ ಡೌನ್ ಬೈ 3. ದೆನ್ ಈ ಕಡೆ 6 ಬನ್ನಿ ಸಾಕು. ಎಸ್ಕೇಪ್ ನೋಡೋಣ ಒಂದ್ಸಲ, ಸೇಮ್ ಇದೆಯಾ ಹಾಗೆ. ಓಕೆ, ಎಸ್ ಇಟ್ ಇಸ್ ದೇರ್. ಆಮೇಲೆ ಏನು ಮಾಡಬೇಕು ಅಂದರೆ ಇದು ಈ ಲೈನ್ ಇದೆ ನೋಡಿ, ಇದೆಷ್ಟಿದೆ, ಅದು 86 ಇದೆಯಲ್ವಾ. ಸೊ 94 - 86 ಎಷ್ಟಾಗುತ್ತೆ, 94 - 86 8 ಆಗುತ್ತೆ. /2 ಮಾಡಿದ್ರೆ ಎಷ್ಟಾಗುತ್ತೆ, 4 ಆಗುತ್ತೆ. ಸೊ ಇದು ಇಲ್ಲಿಂದ ಇಲ್ಲಿಗೆ 4 ಇರ್ತದೆ. ಸೊ ನಾವೇನು ಮಾಡೋಣ, ಇಲ್ಲಿಂದ ಒಂದು ಲೈನ್ ಹಾಕೋಣ 4ಗೆ. ಸೊ ಏನು ಮಾಡೋಣ, ಲೈನ್ ಕಮಾಂಡ್ ತಗೊಳ್ಳಿ. ಫ್ರಮ್ ಅಂತ ಹೊಡೀರಿ. ಫ್ರಮ್ ಅಂದರೆ ಇಲ್ಲಿಂದ ತಗಡೆ ಎಷ್ಟು, at 4 at an angle -90 ಹೊಡೀರಿ. ಇಲ್ಲಿ ಬಂತಲ್ವಾ. ಸೊ ಇಲ್ಲಿ ನಾವು ಮತ್ತೆ ಇದಕ್ಕೆ ಮ್ಯಾಚ್ ಆಗೋ ಥರ ಒಂದು ಲೈನ್ ಹಾಕೋಣ, ಆಯ್ತಲ್ವಾ. ಸೊ ಈಗ ಇದನ್ನು ಮಿರರ್ ಮಾಡೋಣ.
इसमें ಮಿರರ್ ಮಾಡೋಣ, ಇಲ್ಲಿಗೆ ಇಲ್ಲಿಗೆ ಮಿರರ್ ಆಯ್ತಲ್ವಾ. ಸೊ ಮಿರರ್ ಆದಮೇಲೆ ಈಗ ಏನಿದೆ ನೋಡೋಣ. ಸೊ ಈಗ ಇಷ್ಟು ಬಂದಿದೆ, ಈ ಸೆಂಟ್ರಲ್ ಲೈನ್ ಅಂತ ಹಾಕ್ಬೇಕಲ್ವಾ. ಸೊ ಅದನ್ನು ಎಲ್ಲಿದೆ ಅದು ಒಂದು ಸೆಕೆಂಡ್, ಈ ಮಿಡ್ ಪಾಯಿಂಟ್ ಇದೆ, ಈ ಕಡೆ 2 ಬರಬೇಕು ಮತ್ತು ಇಲ್ಲಿ ಜಾಯಿನ್ ಮಾಡಬೇಕು ಅಷ್ಟೇ ಅಲ್ವಾ. ಸೊ ಇಟ್ ಈಸ್ ಸಿಮಿಲರ್ ಟು ದಿಸ್. ಸೊ ಈಗ ಮತ್ತೆ ಒಂದು ಸೆಕೆಂಡ್ ಇಲ್ಲೊಂದು ಲೈನ್ ಹಾಕೋಣ. ಫಸ್ಟು ವಿಲ್ ಡ್ರಾ ಎ ಲೈನ್, ಇಲ್ಲಾಂದ್ರೆ ಇಲ್ಲಿಂದ ಶುರು ಮಾಡ್ಕೋಬೋದು. ಸೊ ಲೈನ್ ಕಮಾಂಡ್ ತೊಗೊಳ್ಳಿ, ಮತ್ತು ಫಾರ್ಮ್ ಹೊಡಿರಿ. ಇಲ್ಲಿಂದ ಈ ಮಿಡ್ ಪಾಯಿಂಟಿಂದ ಈ ಕಡೆ ಎಷ್ಟು @2 ಹೋಗ್ರಿ, ಕೆಳಗಡೆ ಎಷ್ಟು ಸಾರಿ @2 at an angle 180 ಹೊಡೀರಿ. ಸೊ ದೇರ್ ದೆನ್ ಕಮ್ ಡೌನ್, ಇದಕ್ಕೆ ಮ್ಯಾಚ್ ಮಾಡಿಕೊಡ್ರಿ, ಕ್ಲಿಕ್ ಮಾಡಿರಿ. ಮತ್ತು ಈ ಕಡೆ ಎಷ್ಟು ಹೋಗ್ಬೇಕು, ನಾನು 4 ಹೋಗ್ಬೇಕು. ಆಮೇಲೆ ಮೇಲೆ ಜಾಯಿನ್ ಆಯ್ತಲ್ಲ. ಈಗ ಮತ್ತೆ ಮಾಡ್ಕೊಳ್ಳಿ, ಏನು ಕಮಾಂಡ್ ತೊಗೋಬೇಕು, ಎಲ್ಲಿಂದ ಫ್ರಮ್ ಅಂತ ಹೊಡೀರಿ. ಫ್ರಮ್ ಎಲ್ಲಿಂದ, ಇಲ್ಲಿಂದ ಎಷ್ಟು ಮೇಲೆ ಹೋಗ್ಬೇಕು, @3 at an angle 90 ಹೊಡೀರಿ. ಮೇಲೆ ಬಂದ್ವಿ, ಇಲ್ಲಿಂದ ಇದಕ್ಕೆ ಜಾಯಿನ್ ಮಾಡಿರಿ. ಮತ್ತು ಸೇಮ್ ಲೈನ್ ಕಮಾಂಡ್ ತೊಗೊಳ್ಳಿ, ಮತ್ತು ಇಲ್ಲಿಂದ ಇಲ್ಲಿ ಜಾಯಿನ್ ಮಾಡಿರಿ. ಸೊ ಈಗ ನಾವು ಮಾಡಬೇಕು, ಇಷ್ಟು ಲೈನನ್ನು ಅದನ್ನು ಟ್ರಿಮ್ ಮಾಡಬೇಕಾಗತ್ತೆ. ಟ್ರಿಮ್ ಮಾಡೋಣ. ಸೊ ಇದನ್ನು ಟ್ರಿಮ್ ಮಾಡಿರಿ, ಮತ್ತು ಅಲ್ಲೊಂದು ಟ್ರಿಮ್ ಮಾಡಿರಿ. ಟ್ರಿಮ್ ಆಯ್ತಲ್ಲ. ಇದನ್ನು ಫುಲ್ ನಾವು ಮಿರರ್ ಮಾಡ್ಕೊಳ್ಳೋಣ. ಮಿರರ್ ಫುಲ್ ಸೆಲೆಕ್ಟ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಮಿರರ್ ಮಾಡ್ಕೊಳ್ಳಿ. ಮಿರರ್ ಆಯಿತು. ಈಗ ಇದೊಂದು ಅಡ್ಡ ಲೈನ್ ಹಾಕಿ ಆಯ್ತಲ್ವ. ಈಗ ಇವನ್ನೆಲ್ಲ ನಾವು ಹಿಡನ್ ಲೈನ್ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೆ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿ ಹತ್ರ ಬನ್ನಿ. ಇದು ಹಿಡನ್ ಆಗಬೇಕು, ಹಿಡನ್ ಆಗಬೇಕು. ಇದು ಕೂಡ ಹಿಡನ್ ಇರಬೇಕು, ಹಿಡನ್ ಇರಬೇಕು. ಇದು ಹಿಡನ್. ಆಮೇಲೆ ಇಲ್ಲಿಂದ ಲೈನ್ ತೊಗೊಂಡೋಗಿ ಇಲ್ಲಿ ಜಾಯಿನ್ ಮಾಡಿ, ಮತ್ತು ಇಲ್ಲಿಂದ ಲೈನ್ ತೊಗೊಂಡೋಗಿ ಜಾಯಿನ್ ಮಾಡಿ, ಮತ್ತು ಲೈನ್ ತೊಗೊಂಡೋಗಿ ಜಾಯಿನ್ ಮಾಡಿ, ಮತ್ತು ಲೈನ್ ತೊಗೊಂಡೋಗಿ ಜಾಯಿನ್ ಮಾಡಿ. ಎವ್ರಿಥಿಂಗ್ ಈಸ್ ರೆಡಿ. ಸೊ ಇಲ್ಲಿ ಮೇಲೆ ಹ್ಯಾಚ್ ಮಾಡ್ಕೊಳ್ಳಿ. ಚೇಂಜ್ ದ ಕಲರ್ ಟು ಸಮಥಿಂಗ್ ಎಲ್ಸ್ ಮಾಡಿ. ಆ್ಯಂಡ್ ದೆನ್ ಇದೆಲ್ಲ ಏನಿದೆಯಲ್ಲ ಇದು ರೆಡ್ ಇದೆ, ಮೇಕ್ ಇಟ್ ಬ್ಲ್ಯಾಕ್. ಬ್ಲ್ಯಾಕ್ ಮಾಡ್ಕೋಬೋದು. ಇದು ಕೂಡ ಅಷ್ಟೇ, you can make it black. Also make this black. So all these things you can make black. ಸೊ ಇಷ್ಟಾಗಿದೆ. ಇವಾಗ ಏನಾಯಿತು, ಸ್ಲೀವ್ ಆಯಿತು. ನೆಕ್ಸ್ಟ್ ಪಾರ್ಟ್ ಯಾವ್ದು ನೋಡೋಣ. ಈಗ ಇನ್ನೊಂದು ಗೇರ್ ನಾವು ಡ್ರಾ ಮಾಡಬೇಕು. ಅದನ್ನು ಯಾವ ಥರ ಮಾಡೋದು ನೋಡೋಣ. ಸೊ ಮೊದಲಿಗೆ ನೋಡಿ, ಇವೆಲ್ಲ ಅವು ತಮ್ಮ ಇದರಲ್ಲಿದ್ದಾವೆ ನೋಡಿ. ಇದು ಹಬ್ಬ ಅದರಲ್ಲಿದೆ, ಇದು ಸ್ಲೀವ್ ಇದೆಯಲ್ಲ. ಸ್ಲೀವ್ ಅಂತ ನಾನು ಒಂದು ಮಾಡಲಿಲ್ಲ, ಅದು ಹಬ್ಬಲ್ಲೇ ಇದೆ. ಅದಕ್ಕೆ ಒಂದು ಲೇಯರ್ ಮಾಡ್ಕೊಳ್ಳಿ, ಸ್ಲೀವ್ ಅಂತ. ಸ್ಲೀವ್ ಅಂತ ಒಂದು ಲೇಯರ್ ಮಾಡ್ಕೊಂಡ್ವಿ. ಈಗ ಇದನ್ನು ಸ್ಲೀವಲ್ಲಿ ಎಸ್ಕೇಪ್, ಇದು ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸ್ಲೀವಲ್ಲಿ ಹಾಕಿ, ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಲೀವ್ ಲೇಯರಲ್ಲಿ ಇದನ್ನು ಹಾಕಿ. ಸೊ ಹೋಗಿದೆ. ಇನ್ನೊಂದು ಲೇಯರ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ಆ ಲೇಯರ್ ಹೆಸರು ಏನು, ಗೇರ್ 2 ಅಂತ ಕೊಡಿ. ಗೇರ್ 2 ಅಂತ ಕೊಡಿ ಅಂತಲ್ವಾ. ಈಗ ಆ ಗೇರ್ 2 ಲೇಯರ್ನ ನಾವು ಕರೆಂಟ್ ಮಾಡ್ಕೊಳ್ಳೋಣ. ಅದಕ್ಕೆ ಗೇರ್ 2ನ ಲೇಯರ್ನ ಕರೆಂಟ್ ಮಾಡ್ಕೊಳ್ಳಿ. ಸೊ ಈಗ ಏನು ಮಾಡಬೇಕು, ಇಲ್ಲಿ ನಾವು ಏನು ಮಾಡಬೇಕು, ಇನ್ನೊಂದು ಲೈನನ್ನು ಸೆಂಟ್ರ್ ಲೈನನ್ನು ಹಾಕಬೇಕು. ಇಲ್ಲಿ ಸೆಂಟ್ರ್ ಲೈನ್, ಅದನ್ನು ಫಸ್ಟ್ ಮೇಕ್ ದಟ್ ಲೈನ್ ಟು ಸೆಂಟ್ರ್ ಲೈನ್ ಮಾಡ್ಕೊಳ್ಳಿ. ಚೇಂಜ್ ದ ಕಲರ್ ಟು ಲೈಟ್ ಬ್ಲೂ. ಪ್ರಾಪರ್ಟಿ ಚೇಂಜ್ ಮಾಡಿ. ಲೈನ್ ಟೈಪ್ ಸ್ಕೇಲ್ ಇದೆಯಲ್ಲ ಅದೊಂದು 10 ಕೊಡಿ. ಸೊ ಈಗ ಅದು
ಸೆಂಟ್ರಲ್ ಲೈನ್ ಥರ ಇದೆ. ಈಗ ಅಲ್ಲೊಂದು ಗೇರ್ ಹಾಕ್ಬೇಕಲ್ಲ, ಆ ಗೇರ್ ಹಾಕ್ಬೇಕು ಅಂದರೆ ಏನು ಮಾಡೋಣ ಗೊತ್ತಾ, ಈ ಗೇರ್ ಇದೆಯಲ್ಲ, ಈ ಗೇರ್ನ ನಾವು ಕಾಪಿ ಮಾಡೋಣ. ಫುಲ್ ಕಾಪಿ ಮಾಡಿ, ಈ ಗೇರನ್ನೇ ಫುಲ್ ಕಾಪಿ ಮಾಡಿ ಏನು ಮಾಡೋಣ, ಇದನ್ನು ಇಲ್ಲಿ ತೊಗೊಂಬೋಣ, ಲಾಸ್ಟ್ ಇಟ್ಕೊಳ್ಳೋಣ, ಇಲ್ಲಿ ಇಟ್ಕೊಂಡು ಇದನ್ನು ಫುಲ್ ಥಿಂಗ್ನ ಈಗ ಮಿರರ್ ಮಾಡೋಣ. ಫುಲ್ ಥಿಂಗ್ನ ಈಗ ನಾವು ಏನು ಮಾಡೋಣ, ಮಿರರ್ ಮಾಡೋಣ. ಯಾಕೆಂದರೆ ಇಲ್ಲಿಂದ ಇಲ್ಲಿಗೆ ಎಂಟ್ರ್ ಹೊಡಿದ್ವಿ. ಈಗ ನಮಗೆ ಇದು ಬೇಡ, ಡಿಲೀಟ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ನಾವು ಮ್ಯಾನಿಪುಲೇಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡಿರಿ, ಈ ಹ್ಯಾಚನ್ನು ಡಿಲೀಟ್ ಮಾಡಿರಿ. ಈಗ ಈ ಮುಂದಿನ ಭಾಗ ಎಲ್ಲ ಕರೆಕ್ಟಾಗಿದೆ, ಸೇಮ್ ಇದೆ. ಓನ್ಲಿ ಈ ಬ್ಯಾಕ್ ಸೈಡ್ ನೋಡಿ ಇದೆಲ್ಲ ಸೇಮ್ ಇದೆ, ಎಲ್ಲ ಡೈಮೆನ್ಷನ್ಸ್ ಎಲ್ಲ ಸೇಮ್ ಇದೆ. ಓನ್ಲಿ ಥಿಂಗ್ ಅಂದರೆ ಇದು ಮಾತ್ರ ಚೇಂಜ್ ಆಗಿದೆ ಅಲ್ವಾ. ಸೊ ಅದು ಎಷ್ಟೆಷ್ಟು ನೋಡೋಣ ಈಗ. ಸೊ ಈಗ ಇಲ್ಲಿಂದ ಇಲ್ಲಿ ತನಕ ಕರೆಕ್ಟ್ ಆಗಿರ್ತದೆ, ಏನು ತೊಂದರೆ ಇಲ್ಲ. ಇಲ್ಲಿಂದ ಮೇಲೆ ಹೋಗ್ಬೇಕಾದಾಗ ಮಾತ್ರ ನೋಡಿ, ಇದು 90 ಇದೆ, 90 ಇದೆ, ಆಮೇಲೆ ಇದು 82 ಇದೆ ಅಲ್ವಾ. ಸೊ 90/2 ಅಂದರೆ ಎಷ್ಟಾಗುತ್ತೆ, 45 ಆಗುತ್ತೆ ಅಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ 45 ಇರಬೇಕು. ಸೊ ನಾವೇನು ಮಾಡೋಣ, ಆಮೇಲೆ ಈ ಡಿಸ್ಟೆನ್ಸ್ ಇದೆ ನೋಡಿ 16 ಇದೆ, ಆ ಡಿಸ್ಟೆನ್ಸ್ ಅಲ್ಲಿ ಬೇರೆ ಇದೆ. ಸೊ ನಾವೀಗ ಮೊದಲಿಗೆ ಏನು ಮಾಡಬೇಕು, ಇಲ್ಲಿಂದ ಈ ಡಿಸ್ಟೆನ್ಸ್ನ 16 ಮಾಡ್ಕೋಬೇಕು ಫಸ್ಟ್. ಆಮೇಲೆ ಫಸ್ಟ್ ಲೆಟ್ ಅಸ್ ಡೂ ದ್ಯಾಟ್. ಸೊ ಈ ಡಿಸ್ಟೆನ್ಸ್ ಇದೆ, ಇದನ್ನು ಫಸ್ಟ್ ನಾವು 16 ಮಾಡ್ಕೊಂಡು, ಇದಿಲ್ಲ ಅಲ್ವಾ. ಸೊ ಯು ಕ್ಯಾನ್ ಡಿಲೀಟ್ ದಿಸ್, ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಸೆಂಟ್ರಲ್ ಲೈನ್ ಒಂದು ಹಾಕೊಳ್ಳಿ, ಇದು ಬೇಕಾಗುತ್ತೆ. ಅದು ಈ ಸೆಂಟ್ರಲ್ ಲೈನ್ ವಿ ನೀಡ್, ಮೇಕ್ ದಟ್ ಸೆಂಟ್ರಲ್ ಲೈನ್ ಇಂಟು ಸೆಂಟ್ರಲ್ ಲೈನ್, and then change that color to this, and then properties, ಓಕೆ ಸೆಂಟ್ರಲ್ ಲೈನ್ ಇದೆ. ಸೊ ಈಗ ನಮ್ಗೆ ಅದು ಬೇಡಲ್ಲ. ಈಗ ಈ ಲೈನ್ ಇದೆಯಲ್ಲ, ಈ ಲೈನು ಎಷ್ಟು ಡಿಸ್ಟೆನ್ಸ್ ಅಂದ್ಕೊಳ್ಳಿ, 20 ಇದೆ. ಅದು ಸೊ ಇಟ್ ಈಸ್ 19 ಇದೆ. ಇಲ್ಲಾಂದರೆ ಇದನ್ನು ಕೂಡ ಅದೇ, ಈ ಲೈನು 20 ಇರಬೇಕಿದು. ಎಕ್ಸಾಕ್ಟ್ಲಿ ಇಟ್ ಈಸ್ 19. ಸೊ ನಮಗೆ ಅದು 16 ಬರಬೇಕಲ್ವಾ. ಸೊ ಅದಕ್ಕೆ ಏನು ಮಾಡಬೇಕು, ಈಗ ನಾವು 16 ಬರೋ ಥರ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಏನು ಮಾಡೋಣ, ಇದೆ ಫುಲ್ ಲೈನ್ನ ನಾವು ಈ ಕಡೆ ಮೂವ್ ಮಾಡೋಣ. ಇದೂ ಅಷ್ಟೇ, ವಿಲ್ ಮೂವ್ ದಿಸ್, ಇದೆಲ್ಲ ಏನು ಮಾಡೋಣ, ಈ ಕಡೆ ಹೊರಗಡೆ ಮೂವ್ ಮಾಡಬೇಕು. ಮೂವ್ ಎಷ್ಟು ಡಿಸ್ಟೆನ್ಸು, ಈ ಕಡೆಯಿಂದ ಈ ಕಡೆ ಆ್ಯಟ್ 16 ಅಲ್ವಾ, 19 ಇದಲ್ವಾ. 16 ಮಾಡಬೇಕು ಅಂದರೆ ಆ್ಯಟ್ 3 ಆ್ಯಂಗಲ್ 180. ಸೊ ಈಗೆಲ್ಲ ಮೂವ್ ಆಗಿದೆ. ಮತ್ತು ಈಗ ಟ್ರಿಮ್ ಮಾಡ್ಕೊಳ್ಳಿ. ಅಲ್ವಾ. ಈಗ ಇದನ್ನು ಕಟ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ನೀವು ಜಾಯಿನ್ ಮಾಡ್ಕೊಳ್ಳಿ, ಎಕ್ಸ್ಟೆಂಡ್. ಮತ್ತೆ ಎಕ್ಸ್ಟೆಂಡ್. ಎಕ್ಸ್ಟೆಂಡ್ ಆಗಿದೆ. ಈ ಲೈನ್ ಇದೆಯಲ್ಲ, ಈ ಲೈನ್ ಯು ಕ್ಯಾನ್ ಡಿಲೀಟ್, ಈ ಲೈನು ಡಿಲೀಟ್ ಮಾಡ್ಕೊಳ್ಳಿ. ಇವೆಲ್ಲ ನಮಗೇನು ಬೇಡ, ಆಮೇಲೆ ಬೇಕಾದ್ರೆ ಮಿರರ್ ಮಾಡೋದು ಆಯಿತು. ದೆನ್ ಒನ್ ಸೆಕೆಂಡ್ ಟೇಕ್ ಟ್ರಿಮ್ ಕಮಾಂಡ್. ಟೇಕ್ ಟ್ರಿಮ್ ಕಮಾಂಡ್, ಟ್ರಿಮ್ ತೊಗೊಂಡು ಇದು ಬೇಡ ನಮಗೆ ಅಲ್ವಾ. ಸೊ ಲೆಟ್ ಅಸ್ ನಾವು ಮೆಜರ್ ಇಟ್. ಸೊ ಇದನ್ನು ಮೆಜರ್ ಮಾಡಿ ನೋಡ್ರಿ, it should be 16. yes, it is 16 ಆಯಿತು. ಈಗ ಇಲ್ಲಿ ಇದೆಯಲ್ಲ, ಇದನ್ನು ಡೌನ್ ಮಾಡಬೇಕು ಇದನ್ನು ಅಲ್ವಾ. ಸೊ ಅದನ್ನು ಎಷ್ಟು ಡೌನ್ ಮಾಡಬೇಕು ನೋಡೋಣ. ಸೊ ಇಲ್ಲಿಂದ ಎಷ್ಟಿದೆ, ಇದು 90 ಇದೆ ಅಲ್ವಾ, ಅಂದರೆ 45.
45 ಇದೆ. ಅದೆಷ್ಟಿದೆ? ಸೊ ಇದು 98 ಇದೆ. 98 - 8 ಅಂದರೆ 8 ಆಗುತ್ತೆ. 4 ಅಂದರೆ ಇದು ಹೋಲ್ ಥಿಂಗ್ 4 ಡೌನ್ ತಗಡೆ 4 ಬರಬೇಕು. ಲೆಟ್ ಅಸ್ ಸಿ ದಟ್. ಸೊ ಇದು 4 ತಗಡೆ ಬರಬೇಕು. ಕ್ಯಾನ್ ವಿ ಸ್ಟ್ರೆಚ್ ನೋಡೋಣ. ಸ್ಟ್ರೆಚ್ ಮಾಡಿ ನೋಡೋಣ. ಸ್ಟ್ರೆಚ್ ತಗೊಳ್ಳಿ. ಇಷ್ಟು ಭಾಗ ಮಾತ್ರ ಸ್ಟ್ರೆಚ್ ಆಗುತ್ತೆ ನೋಡೋಣ. ಕೆಳಗಡೆ ಬರ್ತಾ ಇದೆ. ಎಷ್ಟು 4 ಬರಬೇಕು? ಆಟ್ 4 ಆಟ್ ಅನ್ ಆ್ಯಂಗಲ್ -90. ಸೊ ಬಂದಿದೆ. ಈಗ ಇದು ನಾವು ಏನು ಮಾಡೋಣ? ಇದನ್ನು ಅಷ್ಟೇ ಯು ಕ್ಯಾನ್ ಸ್ಟ್ರೆಚ್. ಇಲ್ಲಿಂದ ಎಷ್ಟು ಒಳಗಡೆ? ಆಟ್ 4 ಆಟ್ ಅನ್ ಆ್ಯಂಗಲ್ 90. ಓಕೆ. ಸೊ ಈಗ ನೋಡೋಣ, ಡಿಸ್ಟೆನ್ಸ್ ನೋಡೋಣ. ಇದು 90 ಇರಬೇಕು. ಇಟ್ ಇಸ್ 90. ಸೊ ಈಗ ನಮಗೆ ಏನಾಗಿದೆ ಬಂದಿದೆ. ಇದು 10 ಇರಬೇಕು. ಇಟ್ ಇಸ್ 10. ಸೊ ಈಗ ನಮಗೆ ಇನ್ನೊಂದು ಗೇರು ಈಸಿಯಾಗಿ ರೆಡಿ ಆಗಿದೆ. ಇಲ್ಲಿಂದ ಇಲ್ಲಿಗೊಂದು ಲೈನ್ ಹಾಕಿರಿ. ಸೊ ಈಗ ಆಲ್ಸೋ ಡ್ರಾ another line over here. ಓಕೆ. ಈ ಭಾಗನ ನಾವೇನು ಈಗ ಹ್ಯಾಚ್ ಮಾಡಬೇಕು. ನೋಡಿ ಹಾಗೆ ಇದೆಯಾ ಅದು? ಅದಕ್ಕೆ ಈ ಭಾಗನ ನಾವು ಹ್ಯಾಚ್ ಮಾಡಬೇಕು. ಸೊ ಈಗ ನಾವು ಹ್ಯಾಚ್ ಮಾಡ್ತೀವಿ. ಈಗ ಹ್ಯಾಚ್ ಮಾಡೋದು. ಸೊ ಈಗ ಎರಡನೇ ಗೇರ್ ಕೂಡ ನಮಗೆ ರೆಡಿ ಆಯಿತು. ನಮ್ಮ ಮುಂದಿನ ವಿಡಿಯೋದಲ್ಲಿ ಈಗ ನಾವು ಸಿಂಕ್ರೊನೈಸರ್ ಯೂನಿಟ್ದ ಎಲ್ಲ ಪಾರ್ಟ್ಗಳನ್ನ ಮಾಡಿದ್ದೀವಿ. ಇವುಗಳನ್ನ ಅಸೆಂಬಲ್ ಮಾಡೋದು ಹೇಗೆ ನೋಡೋಣ. ಸೊ ಮೊದಲಿಗೆ ಇವನ್ನೆಲ್ಲ ಕಾಪಿ ಮಾಡ್ಕೊಳ್ಳೋಣ ಒಂದು ಕಡೆ. ಸೊ ಕಾಪಿ ಮಾಡಿರಿ. ಎಲ್ಲ ಪಾರ್ಟ್ಸ್ಗಳನ್ನು ಕಾಪಿ ಮಾಡ್ಕೊಳ್ರಿ. ಕಾಪಿ ಮಾಡಿಕೊಂಡು ಇವನ್ನೆಲ್ಲ ಬೇರೆ ಕಡೆ ಎಲ್ಲನೂ ಮೂವ್ ಮಾಡಿರಿ. ಇಲ್ಲಿಂದ ಶುರು ಮಾಡಿರಿ. ಇಲ್ಲಿ ಲೆಟಸ್ ಅಸೆಂಬಲ್ ದೆಮ್. ಹೀಗಿದೆ. ಈಗ ಮೊದಲಿಗೆ ಏನು ಮಾಡೋಣ? ಈ ಸಿಂಕ್ರೊನೈಸರ್ ರಿಂಗನ್ನು ಇಲ್ಲಿ ಹಾಕೋಣ. ಈ ಸಿಂಕ್ರೊನೈಸರ್ ರಿಂಗನ್ನು ಇಲ್ಲಿ ಹಾಕೋಣ. ಸೊ ಅದನ್ನು ಮಾಡೋಣ. ಫಸ್ಟು ಮೂವ್ ಯಾವುದನ್ನು? ಈ ಸಿಂಕ್ರೊನೈಸರ್ ರಿಂಗ್ ಇದೆಯಲ್ಲ, ಸೆಂಟ್ರಲ್ ಇದೇನಿದೆಯಲ್ಲ, ಇದನ್ನು ನಾವು ಅವಶ್ಯಕತೆ ಇರೋದು ಡಿಲೀಟ್ ಮಾಡ್ಕೊಂಬಿಡಿ. ಇವೆಲ್ಲ ಇದು ಡಿಲೀಟ್ ಮಾಡ್ಕೊಳ್ಳಿ. ಇದು ನಮಗೆ ಡಿಲೀಟ್ ಮಾಡಿ. ಇಂಪಾರ್ಟೆಂಟ್ ಏನು ಅಂದರೆ ನೋಡಿ, ಇಲ್ಲಿಂದ ಇಲ್ಲಿ ತೆಗೆದ್ರೆ ಸಾಕು. ಅದು ಇಂಪಾರ್ಟೆಂಟ್ ನಮಗೆ. ಇದನ್ನು ಸೆಂಟ್ರಲ್ ಲೈನ್ ಆಗಿ ಕನ್ವರ್ಟ್ ಮಾಡಿ. ಚೇಂಜ್ ದಿ ಪ್ರಾಪರ್ಟಿ ಟು ಲೈನ್ ಟೈಪ್ ಸ್ಕೇಲಲ್ಲಿ ಹೋಗಿ 15 ಕೊಡಿ ಅದಕ್ಕೆ. ಸೊ ಈಗ ನಾವು ಇಟ್ ಈಸ್ ಒಂಥರ ಸೆಂಟ್ರಲ್ ಲೈನ್ ಥರ ಕಾಣ್ತಾ ಇದೆ. ಇರಲಿ. ಸೊ ಈಗ ನಾವು ಇದನ್ನು ಈ ರಿಂಗನ್ನು ಅಸೆಂಬಲ್ ಮಾಡಬೇಕಲ್ವಾ? ರಿಂಗ್ ತಗೊಳ್ಳಿ. ಈಗ ಈ ಎಜ್ ಇದೆ ನೋಡಿ, ಈ ಎಜ್ಜು ಆ ಎಜ್ ಅಲ್ಲ, ಒಂದು ಸ್ವಲ್ಪ ಜೂಮ್ ಕಮ್ಮಿ ಮಾಡ್ಕೊಳ್ಳಿ. ಮತ್ತೆ ಹೇಗೇನು ಮಾಡಿ, ಮೂವ್ ಕಮಾಂಡ್ ತೊಗೊಳ್ಳಿ. ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈಗ ನೋಡಿ ಈ ಎಜ್ಜು ಇಲ್ಲಿ ಕೂತ್ಕೊಳ್ಳಿ. ಈಗ ನೋಡಿ, ಈಗ ಇಲ್ಲಿ ಇದು ಮೇಲ್ಗಡೆ ಸೆಕ್ಷನ್ ಅಲ್ವಾ? ಸೆಕ್ಷನ್ ಆಗಿರೋದ್ರಿಂದ ಏನಾಗುತ್ತೆ, ಈ ನೋಡಿ ಈ ಎಜ್ಜು ನಮ್ಗೆ ಕಾಣಲ್ಲ, ಮತ್ತು ಇದನ್ನು ನಮ್ಗೆ ಕಾಣಲ್ಲ ಅಲ್ವಾ? ಸೊ ಅದಕ್ಕೆ ನಾವು ಇವೆರಡನ್ನೂ ನಾವು ವಿ ಕ್ಯಾನ್ ಡಿಲೀಟ್ ದೆಮ್ ಆರ್ ವಿ ಕ್ಯಾನ್ ಮೇಕ್ ದೆಮ್ ಹಿಡನ್ ಲೈನ್ಸ್. ವಿ ಕ್ಯಾನ್ ಮೇಕ್ ದೆಮ್ ಹಿಡನ್ ಲೈನ್ಸ್ ಮಾಡೋಣ. ಬಯಲರ್ ಟೈಪ್ ಇದೆ, ಅದನ್ನು ನಾವು ಹಿಡನ್ ಮಾಡೋಣ. ಸೊ ಇದನ್ನು ಅಷ್ಟೇ, ವಿ ಕ್ಯಾನ್ ಮೇಕ್ ಇಟ್ ಹಿಡನ್ ಮಾಡಿ. ಈಗ ನಾವೇನು ಮಾಡೋಣ, ಇದನ್ನು ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸಿಗೆ ಹೋಗ್ರಿ, ಅದು 15 ಕೊಡಿ. ಸೊ ಸಿಮಿಲರ್ಲಿ ಮ್ಯಾಚ್ ಪ್ರಾಪರ್ಟೀಸ್ ಮಾಡಿ. ಅಂದರೆ ಇದನ್ನು ಕೂಡ ನಾವು ಏನು ಮಾಡಬೇಕು, ವಿ ಟು ಚೇಂಜ್ ಥಿಂಗ್ ಟು 15.
ಓಕೆ, ಈಗ ಕರೆಕ್ಟಾಗಿದೆ. ಈ ಲೋವರ್ ಎಂಡಲ್ಲಿ ಹೌದು ಈ ಎಜ್ಜು ಕಾಣಬೇಕಾಗತ್ತೆ ಮತ್ತು ಇನ್ನೊಂದು ಎಜ್ಜು ಕಾಣುತ್ತೆ, ಈ ಎಜ್ಜು ಕಾಣುತ್ತೆ. ಸೊ ಇವುಗಳನ್ನ ನಾವು ಏನು ಮಾಡ್ಕೋಬೋದು, ವಿ ಕ್ಯಾನ್ ಮೇಕ್ ದೆಮ್ ಈ ಔಟರ್ ಎಜ್ಜಸ್ ಏನಿದೆಯಲ್ಲ ಅವನ್ನ ನಾವು ಪಾಲೈನ್ ಮಾಡ್ಕೊಂಡು ಅದಕ್ಕೆ ಬಿಡ್ಸ್ಕೊಡ್ಬೋದು. ಸೊ ಅದನ್ನೆಲ್ಲ ಆಮೇಲೆ ಮಾಡೋಣ, ಫುಲ್ ಅಸೆಂಬಲ್ ಮಾಡೋಣ. ಸೊ ಈಗ ಮತ್ತೆ ಏನು ಮಾಡೋಣ, ಇನ್ನೊಂದು ಇದೆಯಲ್ಲ ಇದನ್ನು ತೊಗೋಣ, ಈ ರಿಂಗನ್ನು ತೊಗೋಣ, ಮತ್ತು ಮೂವ್ ಕಮಾಂಡ್ ತೊಗೊಳ್ಳಿ, ಇದನ್ನು ಫುಲ್ ತೊಗೊಂಡು ಈಗ ಈ ಎಜ್ಜು ಈ ಕಾರ್ನರ್ ಇದೆ ನೋಡಿ, ಈ ಕಾರ್ನರ್ ಕೂತ್ಕೊಂಡಿದೆ. ಒನ್ಸ್ ಅಗೇನ್ ಸೇಮ್ ಥಿಂಗ್, ಮ್ಯಾಚ್ ಪ್ರಾಪರ್ಟೀಸ್, ಇದನ್ನು ಚೇಂಜ್ ಮಾಡಿ, ಎಸ್ಕೇಪ್, ಮ್ಯಾಚ್ ಪ್ರಾಪರ್ಟೀಸ್, ಅದು ಇದು ಏನಾಗಬೇಕು, ಇದಾಗಬೇಕು. ಆಮೇಲೆ ಇದು ಏನಾಗಬೇಕಾಗುತ್ತೆ, ಇದು ಆಗಬೇಕಾಗುತ್ತೆ, ಹೌದಲ್ವಾ? ಇದು ಮುಂದೆ ಕಾಣ್ತಾ ಇರ್ತದೆ, ಅದರ ಓಕೆ, ಅದು ಹಿಂದೆ ಒಳಗಡೆ ಇನ್ಸರ್ಟ್ ಆಗಿರ್ತದೆ, ಹಿಂದ್ಗಡೆ ಅದು ಕರೆಕ್ಟಾಗಿದೆ. ಸೊ ಈಗ ಇದು ಅಸೆಂಬಲ್ ಆಯ್ತಲ್ವಾ? ಈಗ ಇದನ್ನು ತೊಗೊಂಡೋಗಿ ಈ ಹಬ್ಬು ಮತ್ತು ಈಗ ಸಿಂಕ್ರನೈಸರ್ ರಿಂಗ್ಸ್ ಅಸೆಂಬಲ್ ಆಗಿದೆ, ಅದನ್ನು ತೊಗೊಂಡೋಗಿ ಸ್ಲೀವ್ ಒಳಗಡೆ ಹಾಕೋಣ. ಸೊ ಮೂವ್ ಮಾಡಿ, ಫುಲ್ ಅಸೆಂಬ್ಲಿನ ಈ ಸಬ್ ಅಸೆಂಬ್ಲಿನ ಏನು ಮಾಡೋಣ, ಫುಲ್ ಈಗ ಮೂವ್ ಮಾಡೋಣ. ಮೂವ್ ಮಾಡಿ ಹೇಗೆ ಮೂವ್ ಮಾಡಬೇಕು ಅಂತಂದರೆ ನೋಡಿ, ಈ ಪಾಯಿಂಟು ಮತ್ತು ಈ ಪಾಯಿಂಟು ಒಂದಕ್ಕೊಂದು ಅಸೆಂಬಲ್ ಆಗಬೇಕು, ಆ ಥರ ಮಾಡಿ. ಇದು ನ್ಯೂಟ್ರಲ್ ಅಂದರೆ ಯಾವ ಗೇರು ಬಿದ್ದಿಲ್ಲ, ಆ ಪೊಸಿಷನಲ್ಲಿ ಈ ಥರ ಇರ್ತದೆ. ಸೊ ಈಗ ಒಂದ್ಸಗೆ ನೀವೇನು ಮಾಡ್ಬೋದು ಅಂದರೆ ಯು ಕ್ಯಾನ್ ಚೆಕ್ ಯಾವ್ದು ಹೋಗುತ್ತೆ, ಯಾವ್ದು ಹಿಡನ್ ಲೈನ್ಸ್ ಯಾವುದು ಅಂತ ನೋಡ್ಕೋಬೋದು. ಸದ್ಯಕ್ಕೆ ನೋಡಿ ಈ ಲೈನು ಕಾಣ್ತಾ ಇದೆ. ಈ ಲೈನ್ ಇದೆಯಲ್ಲ ಇದು ಹಿಂದ್ಗಡೆ ಇರುತ್ತೆ, ಹಾಗಾಗಿ ಇದು ಕಾಣಲ್ಲ. ಸೊ ಅದನ್ನು ನಾವು ಮಾಡೋಣ, ಹಿಡನ್ ಲೈನ್ ಮಾಡೋಣ. ಪ್ರಾಪರ್ಟೀಸ್ ಇಲ್ಲಿ ಬೇಕಾದ್ರೆ ಮಾಡ್ಬೋದು, ಹಿಡನ್ ಮಾಡಿರಿ. ದೆನ್ ಚೇಂಜ್ ದಿಸ್ ಲೈನ್ ಟೈಪ್ ಸ್ಕೆಚ್ 15. ಸಿಮಿಲರ್ಲಿ ಈಗ ಮತ್ತೆ ಇದನ್ನು ಮ್ಯಾಚ್ ಪ್ರಾಪರ್ಟೀಸ್ ಮಾಡಿ, ಇದು ಅಲ್ವಾ? ಸೊ ಇನ್ಯಾವುದಿದೆ, ಇದು ಇಲ್ಲಿ ಕಾಣುತ್ತೆ, ಇದು ಕಾಣುತ್ತೆ, ಈ ಎಡ್ಜಸ್ಸು ಕಾಣ್ತವೆ. ಇನ್ಸೈಡ್ ನೋಡಿ, ಇಲ್ಲಿ ನೋಡಿ ಈ ಎಡ್ಜ್ ಇದೆಯಲ್ಲ ಇದು ಕಾಣಲ್ಲ, ಆಮೇಲೆ ಇವೆಲ್ಲ ಕಾಣಲ್ಲ ಅಲ್ವಾ? ಇದು ಕಾಣಲ್ಲ, ಇದು ಕಾಣುತ್ತೆ, ಈ ಎಡ್ಜು ಕಾಣುತ್ತೆ, ಈ ಎಡ್ಜ್ ಕಾಣಲ್ಲ. ಅಂದರೆ ಅದನ್ನು ನಾವು ಏನು ಮಾಡಬೇಕು, ಹಿಡನ್ ಮಾಡಬೇಕಾಗತ್ತೆ. ಸೊ ಲೆಟ್ ಅಸ್ ಟೇಕ್ ದಿಸ್ ಲೈನ್ ಆ್ಯಂಡ್ ಟೇಕ್ ದಿಸ್ ಲೈನ್, ಟೇಕ್ ದಿಸ್ ಲೈನ್ ಆ್ಯಂಡ್ take this line and make them hidden and change the properties to 15. Left of scale to 15. So ಈಗ ಇದು ಯಾವುದಿದೆ, ಹಿಡನ್ನೇ ಇದೆ, ಬಟ್ ಅಲ್ಲಿ ಇನ್ನೊಂದು ಎಕ್ಸ್ಟ್ರಾ ಲೈನ್ ಇದ್ದಂಗಿದೆ, ಅದಕ್ಕೆ ಅದೇನಾಗಿದೆ ಆ ಥರ ಕಾಣ್ತಾ ಇಲ್ಲ ನಮಗೆ. ಸೊ ಅದನ್ನು ಕೂಡ ನಾವು ಏನು ಮಾಡೋಣ, ಹಿಡನ್ ಮಾಡೋಣ. ಈಗ change the properties to 15. ಸೊ ಈಗ ನಾವು ಯಾವ್ದಾದ್ರು ವಿಸಿಬಲ್ ಇದೆ ನೋಡೋಣ. ಇದು ಗ್ರೀನ್ ಕಲರ್ ಮಾತ್ರ ಔಟ್ಸೈಡ್ ವಿಸಿಬಲ್ ಇರಬೇಕು, ಮಿಕ್ಕಿದೆಲ್ಲ ನಮಗೆ ಡಾಟೆಡ್ ಲೈನ್ಸೇ ಕಾಣ್ತಾ ಇರಬೇಕು. ಗ್ರೀನ್ ಕಲರ್ ಮಾತ್ರ ಇರಬೇಕು, ಇದೇ ನೋಡಿ, ಇದೆ ಡಾಟೆಡ್ ಇರಬೇಕು ನೋಡಿ, ಇದು ಡಾಟೆಡ್ ಇರಬೇಕು. ಹಿಡನ್ ಅಲ್ವಾ? ಅದಕ್ಕೆ ಪ್ರಾಪರ್ಟಿ ಚೇಂಜ್ ಮಾಡಿ, ಪ್ರಾಪರ್ಟೀಸ್ 15 ಮಾಡಿ. ಸೊ ಸಿಮಿಲರ್ಲಿ ಮ್ಯಾಚ್ ಪ್ರಾಪರ್ಟೀಸ್, ಇದನ್ನು ತೊಗೊಂಡೋಗಿ ಇಲ್ಲಿ. ಸೊ ಈಗ ಐ ಥಿಂಕ್ ಓನ್ಲಿ ಗ್ರೀನ್ ಕಲರ್ದು ಏನಿದೆಯಲ್ಲ ಅದು ಮಾತ್ರ ನಮಗೇನಾಗಬೇಕು, ಡಾರ್ಕಾಗಿ ವಿಸಿಬಲ್ ಇರಬೇಕು. ಮಿಕ್ಕಿದ್ದೆಲ್ಲ ಗ್ರೀನ್ ಕಲರ್ ಮತ್ತು ಇದು ಮತ್ತೆ ಇರಬೇಕು, ಮಿಕ್ಕಿದ್ದೆಲ್ಲ ಏನಿರಬೇಕು, ಇನ್ಸೈಡ್ ಇರಬೇಕು. ಸೊ ಇದು ಪ್ರಾಪರ್ಲಿ ಅಸೆಂಬಲ್ ಆಗಿದೆ. ಈಗ ಈ ಶಾಫ್ಟ್ನ ನಾವೇನು ಮಾಡೋಣ, ಈ ಮೇನ್ ಶಾಫ್ಟ್ನ ಈಗ ನಾವು ಈ ಮೇನ್ ಶಾಫ್ಟನ್ನು ಇಲ್ಲಿ ಅಸೆಂಬಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಈಗ ಮೊದಲಿಗೆ ಇದನ್ನು ಮೂವ್ ಮಾಡಿ, ಈ ಶಾಫ್ಟ್ನ ಮೂವ್ ಮಾಡಿ, ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಈ ಪಾಯಿಂಟಿಂದ ನಮಗೆ ಇಲ್ಲಿ ಆ ಪಾಯಿಂಟ್ ಬರಬೇಕು. ಇಲ್ಲಿ ಸ್ವಲ್ಪ ಜಾಗ ಇದೆಯಲ್ಲ, ಇಲ್ಲಿ ಆ್ಯಕ್ಚುಲಿ ನಿಮ್ಮ ನಿಡಲ್ ಬೇರಿಂಗ್ ಇದೆ, ಅದು ಕೂತ್ಕೊಳ್ಳುತ್ತೆ. ಸೊ ನೋಡಿ, ಈಗ ಇಲ್ಲಿ ಈ ಲೈನು ನಮಗೆ ಹಿಡನ್ ಆಗಬೇಕಾಗತ್ತೆ. ಹಿಡನ್ ಮಾಡಿ ಅದರ ಸ್ಕೇಲನ್ನು ನಾವು ಚೇಂಜ್ ಮಾಡ್ಕೊಳ್ಳೋಣ.
ಆ ಅಸೆಂಬ್ಲಿನ ಇಲ್ಲಿ ತೊಗೊಂಬರೋಣ, ಮತ್ತು ಮೂವ್ ಮಾಡೋಣ. ಈಗ ನೋಡಿ ಇದನ್ನು ಜೂಮ್ ಹಾಕೊಳ್ಳಿ, ಸೆಂಟರ್ ಪಾಯಿಂಟ್ ತೊಗೊಂಬನ್ನಿ. ಇಲ್ಲಿ ಮಿಡ್ ಪಾಯಿಂಟ್ ನೋಡಿ, ಇಲ್ಲಿ ತಂದು ಅದನ್ನು ಕೂಡಿಸಿ. ಸೊ ಈಗ ನಾವು ಇಟ್ ಈಸ್ ಪ್ರಾಪರ್ಲಿ ಅಸೆಂಬಲ್ಡ್. ಮತ್ತು ಇವಾಗ ನೀವು ಯು ಹ್ಯಾವ್ ಟು ಲುಕ್ ಆಫ್ಟರ್ ಫಾರ್ ಎನಿ ಹಿಡನ್ ಲೈನ್ಸ್ ಆ್ಯಂಡ್ ದೆನ್ ಮೇಕ್ ದೆಮ್ ಹಿಡನ್ ಲೈನ್ಸ್. ಹಿಡನ್ ಲೈನ್ಸ್ಗಳನ್ನ ನೋಡ್ಕೊಬೇಕು, ನೋಡ್ಕೊಂಡು ಮತ್ತೆ ನೀವು ಅದನ್ನು ಹಿಡನ್ ಲೈನ್ಸು ಮಾಡಬೇಕು. ದೆನ್ ವಿಲ್ ಆಲ್ಸೋ ಅಸೆಂಬಲ್ ದಿಸ್ ಲೈನ್, ಮೂವ್ ದಿಸ್. ಇದು ಏನಿದು ಸೆಕೆಂಡ್ ಗೇರ್ ಅಲ್ವಾ, ಇದನ್ನು ಕೂಡ ನಾವು ಅಸೆಂಬಲ್ ಮಾಡೋಣ. ಈ ಪಾಯಿಂಟ್ ಹಿಡ್ಕೊಳ್ಳಿ, ಈ ಪಾಯಿಂಟ್ ಹಿಡ್ಕೊಂಡು ಇಲ್ಲಿ ಬಂದು ಅದನ್ನು ಕೂರಿಸಿ. ನಾವು ಇದನ್ನು ಕೂಡ ಅಸೆಂಬಲ್ ಆಗಿದೆ. ಒನ್ಸ್ ಅಗೇನ್ ನೋಡಿ ಹಿಡನ್ ಲೈನ್ಸ್ ಯಾವಿದೆ ನೋಡ್ಕೊಳ್ಳಿ, ಅವನ್ನ ನೀವು ರಿಮೂವ್ ಮಾಡೋಕ್ಕಾಗತ್ತೆ. ಈಗ ನಾವು ಪಿ ಎಡಿಟ್ ಕಮಾಂಡ್ ತೊಗೊಳ್ಳೋಣ. ಪಿ ಎಡಿಟ್ ಕಮಾಂಡ್ ತೊಗೊಂಡು ನಮಗೆ ಯಾವ ವಿಸಿಬಲ್ ಲೈನ್ಸ್ ಇದೆ ನೋಡಿ ಅವನ್ನೆಲ್ಲ ನಾವೇನು ಮಾಡೋಣ, ವಿಲ್ ಮೇಕ್ ದಮ್ ಪಾಲಿಲೈನ್ಸ್. ನೋಡಿ ಇನ್ನೊಂದು ಸಲ ಹೊಡ್ತೀನಿ, ಪಿ ಎಡಿಟ್ ಅಂತ ಹೊಡೀರಿ, ಹೊಡೆದು ಎಂಟರ್ ಹೊಡೀರಿ. ಎಮ್ ಅಂತ ಎಮ್ ಆಪ್ಷನ್ ತೊಗೊಳ್ಳಿ, ಎಮ್ ಅಂತ ಎಮ್ ಹೊಡೀರಿ, ಎಂಟರ್ ಹೊಡೀರಿ. ಸೊ ನಿಮ್ಗೆ ಯಾವ ಲೈನ್ಗಳನ್ನ ನಾವು ಪಾಲನೆ ಮಾಡಬೇಕೋ ಅದನ್ನೆಲ್ಲ ತೊಗೊಳ್ಳಿ. ನೋಡಿ ಇದು ತೊಗೊಳ್ಳಿ, ಇದನ್ನು ತೊಗೊಳ್ಳಿ, ಇದನ್ನು ತೊಗೊಳ್ಳಿ, ಇದನ್ನು ತೊಗೊಳ್ಳಿ. ಇವೆಲ್ಲ ಏನಂದರೆ ವಿಸಿಬಲ್ ಲೈನ್ಸ್ ಇವೆಲ್ಲ, ಯಾಕಂದರೆ ಇವುಗಳನ್ನ ನಾವು ವಿಡ್ತನ್ನು ಜಾಸ್ತಿ ಮಾಡಬೇಕು, ಅದಕ್ಕೋಸ್ಕರ ನಾವು ಇದನ್ನು ತೊಗೊತಾ ಇದ್ದೀವಿ. ಸೊ ಸರಿಯಾಗಿ ಕಾಣಲಿ ಅಂತ I have selected everything. Then you have to select this also. Okay, ಇಷ್ಟೆಲ್ಲ ಸೆಲೆಕ್ಟ್ ಮಾಡಿದ್ದೀವಿ. ಎಸ್ ಹೇಳಿರಿ, ಎಲ್ಲ ಆಯಿತು. ಈಗ ವಿಡ್ತ್ ಚೇಂಜ್ ಮಾಡಿದ್ವಿ, ಡಬ್ಲ್ಯೂ ಹೊಡೀರಿ, ವಿಡ್ತ್ 0.35 ಹೊಡೀರಿ. ಅದು ಯಾವ ವಿಸಿಬಲ್ ಇದೆಯೋ ಅದೆಲ್ಲ ಏನಾಯಿತು, ವಿಡ್ತು ನಿಮಗೆ ಜಾಸ್ತಿ ಆಯಿತು. ಈಗ ನೋಡಿ ಇಲ್ಲಿ ಕಾಣ್ತಾ ಇದೆ, ಇದು ಭಾಗ ಇದು ಕಾಣಬಾರ್ದು, ಇದು ಇಷ್ಟು ಭಾಗ ಆಯಿತು ಕಾಣಬಾರ್ದು. ಸೊ ಅದಕ್ಕೆ ಮತ್ತೆ ವಾಪಸ್ ನೀವು ಯು ಹ್ಯಾವ್ ಟು ಟೇಕ್ ಟ್ರಿಮ್ ಕಮಾಂಡ್. ದೆನ್ ಇದನ್ನು ತೊಗೊಳ್ಳಿ, ಆ್ಯಂಡ್ ದೆನ್ ಇದನ್ನು ತೊಗೊಳ್ಳಿ, ಎಂಟರ್ ಹೊಡೀರಿ. ದೆನ್ ಇದನ್ನು ಡಿಲೀಟ್ ಮಾಡಿರಿ, ಮೇ ಬಿ ಇದನ್ನು ಡಿಲೀಟ್ ಮಾಡಿರಿ. ಐ ಥಿಂಕ್ ಇದನ್ನು ಹೋಗ್ಬೇಕಲ್ಲ, ಯಾಕಂದರೆ ಇದು ಈ ಲೈನು ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ, ಈ ಲೈನ್ ಹೋಗಬೇಕಾಗಿತ್ತು. ಅದಕ್ಕೆ ಮತ್ತೆ ಪಿ ಎಡಿಟ್ ತೊಗೊಳ್ಳಿ, ಮಲ್ಟಿಪಲ್ ಹೊಡೀರಿ. ಸೊ ಈಗ ನಮಗೆ ಈ ಲೈನು ಕಾಣಬೇಕು, ಈ ಲೈನು ಕಾಣಬೇಕು, ಈ ಲೈನು ಕಾಣಬೇಕು. ಸೊ ಎಂಟರ್ ಹೊಡೀರಿ, ವಿಡ್ತ್ ಕನ್ವರ್ಟ್ ಮಾಡಿ, ಎಸ್, ಆ್ಯಂಡ್ ದೆನ್ ಚೇಂಜ್ ದಿ ವಿಡ್ತ್ ಟು 0.35. ಸೊ ಆಗಿದೆ. ಸೊ ಈಗ ಈ ಲೈನು ಹೋಗ್ಬೇಕಲ್ವಾ, ನೋಡಿ ಇಲ್ಲಿನೂ ಅಷ್ಟೇ ಈ ಲೈನ್ ಹೋಗಬೇಕಾಗಿದೆ. ಸೊ ಮತ್ತೆ ಟ್ರಿಮ್ ತೊಗೊಳ್ಳಿ. ಸೊ ಈ ಲೈನ್ ಸೆಲೆಕ್ಟ್ ಮಾಡಿ, ಆಮೇಲೆ ಸೆಲೆಕ್ಟ್ ದಿಸ್ ಲೈನ್ ಆಲ್ಸೋ. ದೆನ್ ಇದು ಕಟ್ ಮಾಡೋಕ್ಕೆ, ಇಲ್ಲಿ ಇದನ್ನು ಕಟ್ ಮಾಡೋಕ್ಕೆ. ಈಗ ನಾವು ಈ ಜಾಗದಲ್ಲಿ ಲಾಕ್ ಸ್ಪ್ರಿಂಗ್, ಅಂದರೆ ಈ ಬಾಲ್ ಇದೆ ನೋಡಿ, ಸ್ಟೀಲ್ ಬಾಲ್ ಲೋಡೆಡ್ ವಿತ್ ಕಾಯಿಲ್ ಸ್ಪ್ರಿಂಗು ಇಲ್ಲಿ ಹಾಕಬೇಕಾಗತ್ತೆ. ಎರಡು ಏನು ಮಾಡ್ತವೆ ಅಂತಂದರೆ ಈ ಸ್ಲೀವನ್ನು ಈ ಹಬ್ಗೆ ಹಿಡ್ಕೊಂಡಿರ್ತವೆ. ಆಕ್ಸಿಡೆಂಟಲಿ ಈ ಸ್ಲೀವ್ ಈ ಕಡೆ ಆ ಕಡೆ ಮೂವ್ ಆಗದೇ ಇರಲಿ, ಗೇರ್ ಬೀಳದೇ ಇರಲಿ ಅಂತ ಈ ಸ್ಪ್ರಿಂಗು ಮತ್ತು ಈ ಸ್ಟೀಲ್ ಬಾಲು ಈ ಸ್ಲೀವನ್ನು ಇದಕ್ಕೆ ಹೋಲ್ಡ್ ಮಾಡ್ತವೆ. ಅದನ್ನು ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೇನೆ, ಸ್ಪ್ರಿಂಗ್ ಯಾವ ಥರ ಮಾಡೋದು ಅಂತ. ಆ ಥರ ಸ್ಪ್ರಿಂಗ್ ಮಾಡ್ಕೊಳ್ಳಿ. ಇದರ ಡಯಾಮೀಟರ್, ಇದರದ್ದು ಇಲ್ಲಿಂದ ಇಲ್ಲಿಗೆ ಡಯಾಮೀಟರ್ ನಾನು ಇಲ್ಲಿ 8 ಇರೋದ್ರಿಂದ 8ಗೆ ಅದನ್ನು ಚಿಕ್ಕದಾಗಿರಬೇಕು. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ಐ ಹ್ಯಾವ್ ಟೇಕನ್ ಇದು 4 mm ಇರೋದು ಈ ಡಯಾಮೀಟರ್ ಆಫ್ ದ ಹೋಲು. ಸೊ ನಾನು ಇಲ್ಲಿ 3 mm ತೊಗೊಂಡಿದ್ದೀನಿ. ಈ ಸ್ಪ್ರಿಂಗ್ದು ಡಯಾಮೀಟ್ರ್ ಇದೆಯಲ್ಲ ಅದು 1 mm ತೊಗೊಂಡಿದ್ದೀನಿ. ಹೈಟು ಇದಕ್ಕೆ ಅಡ್ಜಸ್ಟ್ ಆಗೋ ಥರ ತೊಗೊಂಡಿದ್ದೀನಿ. ಇದು 8 mm ಇದೆ. ಸೊ ಈ ಬಾಲು ಮತ್ತು ಈ ಸ್ಪ್ರಿಂಗ್ ಎಲ್ಲ ಎರಡನ್ನೂ ಸೇರಿಸ್ಕೊಂಡ್ರೆ ನಿಮಗೆ 8 mm ಬರಬೇಕು. ಆ ಥರ ನೀವು ಈ ಬಾಲ್ನ ಇಲ್ಲಿ ಪ್ಲೇಸ್ ಮಾಡಬೇಕು. ಈ ಬಾಲ್ ಡಯಾಮೀಟ್ರ್ ನಾನು ಹ್ಯಾವ್ ಟೇಕನ್ 4 mm. ಸೊ ಈಗ ಇದ್ರದ್ದೇ ಮಿರರ್ ಮಾಡಿಕೊಂಡು ಅದನ್ನು ಇಲ್ಲೇನು ಮಾಡಿದ್ದೀನಿ, ಡ್ಯಾಶ್ ಮಾಡಿದ್ದೀನಿ, ಹಿಡನ್ ಮಾಡಿದ್ದೇನೆ, ಯಾಕಂದರೆ ಅದು ಇಲ್ಲಿ ಬರಬೇಕು. ಆ ಥರ ಮಾಡಿದ್ದೇನೆ. ಈಗ ಇದನ್ನು ಇಷ್ಟು ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಮೂವ್ ಮಾಡಬೇಕು. ಸೊ ನಾನು ಮೂವ್ ಮಾಡ್ತೀನಿ ಈಗ ಇದನ್ನು ಮೇಲ್ಗಡೆ ಇದನ್ನು. ಸೊ ಎಲ್ಲಿ ಅಂದರೆ ನೋಡಿ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟು ಇಲ್ಲಿ ಕೂತ್ಕೊಳ್ಳೋ ಥರ ನಾವು ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಈಗ ನಮಗೆ ಆ ಸ್ಪ್ರಿಂಗು ಅಲ್ಲಿ
ಕೂತ್ಕೊಂತ ಕರೆಕ್ಟಾಗಿ. ನೆಕ್ಸ್ಟ್ ಇದನ್ನು ಅದೇ ಥರ ಮೂವ್ ಮಾಡಬೇಕು, ಆದರೆ ಅದು ಕೆಳಗಡೆ. ಸೊ ಇದನ್ನು ಮೂವ್ ತೊಗೊಳ್ಳಿ. ಈಗ ಇಲ್ಲಿ ಮತ್ತು ಈ ಎಜ್ಜನ್ನ ತೊಗೊಳ್ಳಿ, ಈ ಎಜ್ಜನ್ನ ತೊಗೊಂಡು ಇಲ್ಲಿ ಕೆಳಗಡೆ ಬನ್ನಿ. ನೋಡಿ ಇಲ್ಲಿ ಹೋಗಿ ಇಲ್ಲಿ ಕ್ಲಿಕ್ ಮಾಡಿ. ಸೊ ಈಗ ಏನಾಯಿತು, ನಿಮ್ಮ ಕಂಪ್ಲೀಟ್ ಅಸೆಂಬ್ಲಿ ಕಂಪ್ಲೀಟ್ ಆಯಿತು. ಇಲ್ಲಿ ಇವಾಗ ಸ್ಪ್ರಿಂಗು ಸ್ಟೀಲ್ ಬಾಲು ಸ್ಪ್ರಿಂಗು ಇದೆ, ಇಲ್ಲೂ ಕೂಡ ಅದೇ ಥರ ಇದೆ. ಸೊ ಈಗ ನಾವು ಆಲ್ಮೋಸ್ಟ್ ನಾನು ಇದನ್ನು ಪ್ರಾಪರಾಗಿ ಹಾಕಿದ್ದೇನೆ. ಸೊ ಈಗ ಇನ್ನೂ ಏನಾದರೂ ಹಿಡನ್ ಲೈನ್ಸ್ ಏನೋ ಇದ್ದರೆ ಅದನ್ನು ನೀವು ರಿಮೂವ್ ಮಾಡಿ. ನೋಡಿ ಇಲ್ಲಿ ಹಿಡನ್ ಲೈನ್ಸ್ ಇದೆ, ನೋಡಿ ಇಲ್ಲೊಂದಿದೆ ನೋಡಿ, ಇದು ಹಿಡನ್ ಲೈನ್ ಇದನ್ನು ಕೂಡ. ಸೊ ಚೇಂಜ್ ದ್ಯಾಟ್ ಟು ಹಿಡನ್ ಲೈನ್, change the property to line type scale 15. ಸೊ ಈಗ ಆಲ್ಮೋಸ್ಟ್ ಎಲ್ಲನೂ ಆಲ್ ಹಿಡನ್ ಲೈನ್ಸ್ ಐ ಹ್ಯಾವ್ ರಿಮೂವ್ಡ್. ಇನ್ನೂ ಏನಾದರೂ ನೀವು ನೋಡಿಕೊಂಡು ರಿಮೂವ್ ಮಾಡಬೇಕಾಗತ್ತೆ. ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಈಗ ನೋಡಿ, ನಾನು ಮೊದಲಿಗೆ ಹಳೆಯ ವಿಡಿಯೋದಲ್ಲಿ ಇದನ್ನು ಅಸೆಂಬ್ಲಿನ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಈಗ ನಾನು ಮಾಡಿದೆ ಸರ್ಕಲ್ ತೊಗೊಂಡಿದ್ದೀನಿ. ಈ ಕಡೆಯಿಂದ ನೋಡಿದ್ರೆ ಈ ಅಸೆಂಬ್ಲಿ ರೈಟ್ ಸೈಡಿಂದ ನೋಡಿದ್ರೆ ಯಾವ ಥರ ಕಾಣುತ್ತೆ ಅನ್ನೋದನ್ನು ಇಲ್ಲಿ ಹಾಕಿದ್ದೀನಿ. ನೋಡಿ, ಈ ಶಾಫ್ಟು ಇಲ್ಲಿ ಶಾಫ್ಟ್ ಥರ ಕಾಣ್ತಾ ಇದೆ, ಇಲ್ಲೊಂದು ಫ್ಲ್ಯಾಂಜ್ ಇದೆ. ಸೊ ಫ್ಲ್ಯಾಂಜ್ ರೌಂಡಾಗಿ ಕಾಣ್ತಾ ಇದೆ. ಸೊ ಇದೊಂದು ಗೇರ್ 2. ಸೊ ಗೇರ್ 2 ಇಲ್ಲಿ ಕಾಣ್ತಾ ಇದೆ. ಸೊ ಗೇರ್ನ ನಾವು ಈ ಥರ ಮಾಡ್ತೀವಿ. ಇದು ರೆಂಡಮ್ ಸರ್ಕಲ್ಲು. ಆಮೇಲೆ ಈ ಸ್ಲೀವ್ ಇಲ್ಲಿ ಕಾಣ್ತಾ ಇದೆ. ಸ್ಲೀವ್ದು ಈ ಎಜ್ ಇದೆಲ್ಲ ಇಲ್ಲಿ ಡ್ಯಾಶ್ ತೋರಿಸಿದ್ದೀನಿ. ಸೊ ಸೆಕ್ಷನ್ ಆಲ್ಸೋ ಐ ಹ್ಯಾವ್ ಶೋನ್. ಇದನ್ನು ಈ ಥರ ಸೆಕ್ಷನ್ ಮಾಡಿದಾಗ, ಕಾಲ್ಬಾರ್ ಸೆಕ್ಷನ್ ಮಾಡಿದಾಗ ಈ ಥರ ಕಾಣುತ್ತೆ ಅಂತ ಹೇಳಿ ತೋರಿಸಿದ್ದೀನಿ. ಆಮೇಲೆ ಈ ಲೀಡರ್ದು ನೋಡಿರಿ, ಈ ಲೀಡರ್ನ ಯೂಸ್ ಮಾಡ್ಕೊಂಡು ನಾನು ಇದೆಲ್ಲ ಅದಕ್ಕೆ ನಂಬರಿಂಗ್ ಮಾಡಿದ್ದೇನೆ. ಆಮೇಲೆ ಯೂಸಿಂಗ್ ದಿಸ್ ಟೂಲ್, ದಟ್ ಈಸ್ ಟೇಬಲ್ ಟೂಲ್ ಇದೆಯಲ್ಲ, ಈ ಟೇಬಲ್ ಟೂಲ್ನ ಯೂಸ್ ಮಾಡ್ಕೊಂಡು ಏನು ಮಾಡಿದ್ದೀನಿ, ನಾನು ಇಲ್ಲಿ ಟೇಬಲ್ ಹಾಕಿದ್ದೇನೆ. ಟೇಬಲ್ ಹಾಕಿಬಿಟ್ಟು ಇಲ್ಲಿ ಪಾರ್ಟ್ಸ್ ನೇಮ್ನ ಮತ್ತು ಅದು ಎಷ್ಟೆಷ್ಟು ಕ್ವಾಂಟಿಟಿ ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ ಮತ್ತು ಸೀರಿಯಲ್ ನಂಬರ್ಸ್ ಏನನ್ನೆಲ್ಲ ಈ ಥರ ಮಾಡಿದ್ದೀನಿ. ಈ ಥರ ನೀವು ಈ ಸ್ಕೆಚ್ನ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.